ನಮಸ್ಕಾರ. ಶ್ರೀ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸ್ಮರಿಸುತ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದು ಭೂಗೋಳದಲ್ಲಿ 4ನೇ ಪಾಠ ಭಾರತದ ಮಣ್ಣುಗಳು ಈ ಒಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳೇ, ಈ ಒಂದು ಪಾಠದಲ್ಲಿ ಬರುವಂತಹ ಕಲಿಕಾಂಶಗಳು ಅಂತ ನಾವು ನೋಡಿದ್ರೆ, ಒಂದು ಮಣ್ಣಿನ ಅರ್ಥ ಮತ್ತು ಭಾರತದಲ್ಲಿ ಮಣ್ಣಿನ ಪ್ರಾಮುಖ್ಯತೆ. ಅಂದರೆ ಮಣ್ಣು ಅಂದರೆ ಏನು, ಭಾರತದಲ್ಲಿ ಮಣ್ಣಿನ ಒಂದು ಪ್ರಾಮುಖ್ಯತೆ ಏನು ಅಂತ ನಾವು ಈ ಒಂದು ಅಧ್ಯಯನದಲ್ಲಿ ತಿಳ್ಕೊಳ್ತೇವೆ. ಅದೇ ರೀತಿಯಾಗಿ ಎರಡನೇದಾಗಿ ಮಣ್ಣಿನ ವಿಧಗಳು. ಅಂದರೆ ಮಣ್ಣಿನಲ್ಲಿ ಎಷ್ಟು ವಿಧಗಳಿವೆ, ಯಾವ್ಯಾವ ರೀತಿಯಾದಂತಹ ಮಣ್ಣುಗಳು ಕಂಡುಬರುತ್ತೆ ಮತ್ತು ಅವುಗಳ ಹಂಚಿಕೆ. ಮಣ್ಣು ಯಾವ್ಯಾವ ಭಾಗಗಳಲ್ಲಿ ಯಾವ್ಯಾವ ರೀತಿಯ ಮಣ್ಣು ಕಂಡುಬರುತ್ತೆ, ಇದು ಮಣ್ಣುಗಳ ಹಂಚಿಕೆಯಲ್ಲಿ ನಾವು ತಿಳ್ಕೊಳ್ತೀವಿ. ಅದೇ ರೀತಿಯಾಗಿ ಮೂರನೇದಾಗಿ ಮಣ್ಣಿನ ಸವೆತಕ್ಕೆ ಕಾರಣ. ಸವೆತ ಕಾರಣ ಅಂದರೆ ಮಣ್ಣು ಏನಾಗುತ್ತಪ್ಪ ಅಂದರೆ ಕೊಚ್ಕೊಂಡು ಹೋಗುತ್ತೆ, ಅಥವಾ ಮಣ್ಣಿನ ಮೇಲ್ಪದ್ರ ಏನಾಗುತ್ತೆ ಸವಿಯುತ್ತೆ. ಇದಕ್ಕೆ ಮಣ್ಣಿನ ಸವೆತಕ್ಕೆ ಕಾರಣ ಏನು, ಮತ್ತು ಆ ಮಣ್ಣಿನ ಸವೆತದಿಂದಾದಂತಹ ಪರಿಣಾಮಗಳು, ಯಾವ ರೀತಿಯಾದಂತಹ ಪರಿಣಾಮ ಉಂಟಾಗುತ್ತೆ, ಮತ್ತು ಮಣ್ಣಿನ ಸವೆತ ಉಂಟಾಗುತ್ತಲ್ಲ, ಅದಕ್ಕೆ ಯಾವ ರೀತಿಯಾದಂತಹ ಪರಿಣಾಮ ಉಂಟಾಗುತ್ತಲ್ಲ, ಆ ಪರಿಣಾಮದಿಂದ ಯಾವ ರೀತಿಯಾಗಿ ಮಣ್ಣನ್ನು ನಾವು ಸಂರಕ್ಷಣೆಯನ್ನು ಮಾಡಬಹುದು ಅಂತೇಳಿ ಮಕ್ಕಳೇ ನಾವೀಗ ತಿಳ್ಕೊಳ್ಳೋಣ. ಈಗ ಮೊದಲನೇದಾಗಿ ನಾವು ನೋಡೋದಾದ್ರೆ, ಈ ಒಂದು ಅರ್ಥ ಮತ್ತು ಪ್ರಾಮುಖ್ಯತೆ, ಮಣ್ಣಿನ ಅರ್ಥ ಮತ್ತು ಪ್ರಾಮುಖ್ಯತೆ. ಮತ್ತು ಪ್ರಾಮುಖ್ಯತೆ ಇಲ್ಲಿ ನಾವು ನೋಡೋದಾದ್ರೆ, ಖನಿಜ ಮತ್ತು ಜೈವಿಕ ಅಂಶಗಳ ಸಂಯೋಜನೆಯುಳ್ಳ ಭೂ ಮೇಲ್ಭಾಗದ ತೆಳು ಪದರವೇ ಮಣ್ಣು. ನೆಕ್ಸ್ಟ್ ಮಣ್ಣಿನ ವಿಧಗಳು. ಮಣ್ಣಿನ ವಿಧಗಳು ಅಂತ ನಾವು ನೋಡೋಣ. ಈಗ ಮಣ್ಣಿನ ವಿಧಗಳನ್ನು ನಾವು ಎಷ್ಟು ವಿಧಗಳು ಅಂದರೆ 6 ವಿಧಗಳು. ಒಂದು ಮೆಕ್ಕಲು ಮಣ್ಣು. ಎರಡನೇದು ಕಪ್ಪು ಮಣ್ಣು. ಮೂರನೇದು ಕೆಂಪು ಮಣ್ಣು. ನಾಲ್ಕನೇದು ಲ್ಯಾಟರೈಟ್ ಮಣ್ಣು. ನೆಕ್ಸ್ಟ್ ಮರುಭೂಮಿ ಮಣ್ಣು. ನಂತರ ಪರ್ವತ ಮಣ್ಣು. ಮಕ್ಕಳೇ, ಈಗ ನಾವು ಈ ಮಣ್ಣು ಅಂದರೇನು ಅಂತ ನೋಡಿದ್ರೆ, ಇದರ ಒಂದು ಅರ್ಥ ಮತ್ತು ಪ್ರಾಮುಖ್ಯತೆ, ಮಣ್ಣಿನ ಅರ್ಥ ಮತ್ತು ಪ್ರಾಮುಖ್ಯತೆ ಅಂತೇಳಿ ನಾವೀಗ ನೋಡೋಣ. ಖನಿಜ ಮತ್ತು ಜೈವಿಕ ಅಂಶಗಳ ಸಂಯೋಜನೆಯುಳ್ಳಂತಹ
ಭೂ ಮೇಲ್ಭಾಗದ ತೆಳು ಪದರವೇ ನಾವೇನಂತ ಕರಿತೀವಿ ಮಣ್ಣು. ಈ ಖನಿಜ ಅಂದರೆ ಕಲ್ಲಿದ್ದಲಾಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಬೇರೆ ಬೇರೆ ವಿಧದ ಖನಿಜಗಳು. ಮತ್ತು ಜೈವಿಕ ಅಂಶ, ಕೊಳೆಯುವಿಕೆ ಉಂಟಾದಂತಹ ಅಂಶ. ಈಗ ಉದಾಹರಣೆ ಮರದ ಕಸ ಆಗಿರ್ಬೋದು, ಮರದ ಕಸ ಎಲೆಗಳೆಲ್ಲ ಬಿದ್ದಿರುವಂತಹ ಒಂದು ಕಸ ಆಗಿರ್ಬೋದು. ಇವೆಲ್ಲ ಅಂಶಗಳು ಎಲ್ಲಿರ್ತವೆ? ಭೂ ಮೇಲ್ಭಾಗದಲ್ಲಿ ಅಂಶಗಳು, ಖನಿಜಗಳಾಗಿರ್ಬೋದು, ಜೈವಿಕ ಅಂಶಗಳು ಇರ್ತವೆ. ಅವುಗಳ ಒಂದು ಮೇಲ್ಭಾಗದ ತೆಳು ಪದರ, ಭೂಮಿಯ ಮೇಲ್ಭಾಗದ ಒಂದು ತೆಳು ಪದರ ಇರುತ್ತಲ್ಲ, ಇದನ್ನೇ ನಾವೇನಂತ ಕರಿತೀವಿ? ಮಣ್ಣು ಅಂತ ಕರಿತೀವಿ. ಮಕ್ಕಳ ಅರ್ಥ ಆಗಿದೆಯಾ? ಭೂಮಿಯ ಮೇಲ್ಭಾಗದ ಒಂದು ತೆಳು ಪದರದ ಮೇಲೆ ಕೆಲವೊಂದು ಖನಿಜ ಮತ್ತು ಜೈವಿಕ ಅಂಶಗಳಿಂದ ಕೂಡಿರುತ್ತೆ. ಅದನ್ನು ನಾವೇನಂತ ಕರಿತೀವಿ? ಮಣ್ಣು ಅಂತೇಳಿ ಕರಿತೀವಿ ಮಕ್ಕಳ. ನಂತರ ನಾವು ನೋಡಿದರೆ ಮಣ್ಣಿನ ವಿಧಗಳು ಅಂತ ನಾವೀಗ ನೋಡೋಣ. ಮಣ್ಣಿನ ವಿಧಗಳನ್ನು ನಾವು ಮುಖ್ಯವಾಗಿ 6 ವಿಧಗಳಾಗಿ ವಿಂಗಡಿಸ್ತೀವಿ. ಎಷ್ಟು ವಿಧಗಳಾಗಿ? 6 ವಿಧಗಳಾಗಿ. ಮೊದಲನೇದು ಮೆಕ್ಕಲು ಮಣ್ಣು, ಎರಡನೇದು ಕಪ್ಪು ಮಣ್ಣು, ಮೂರನೇದು ಕೆಂಪು ಮಣ್ಣು, ನಾಲ್ಕನೇದು ಲ್ಯಾಟರೈಟ್ ಮಣ್ಣು, ಐದನೇದಾಗಿ ಮರುಭೂಮಿ ಮಣ್ಣು, ಮತ್ತು 6ನೇದಾಗಿ ಪರ್ವತ ಮಣ್ಣು ಅಂತೇಳಿ ಮಕ್ಕಳೇ ನಾವು ಈಗ ಇಷ್ಟು 6 ವಿಧಗಳನ್ನು ನಾವು ನೋಡ್ತೀವಿ. ಮೊದಲನೇದಾಗಿ ನಾವು ಮೆಕ್ಕಲು ಮಣ್ಣು ಅಂದರೆ ಏನು, ಯಾವ ಪ್ರದೇಶಗಳಲ್ಲಿ ಈ ಒಂದು ಮಣ್ಣು ಅನ್ನೋದು ಹಂಚಿಕೆಯಾಗಿರುತ್ತೆ, ಮತ್ತು ಈ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುವು ಅಂತೇಳಿ ನಾವೀಗ ನೋಡೋಣ. ಈಗ ಒಂದನೇದಾಗಿ ಮೆಕ್ಕಲು ಮಣ್ಣು ಅಂತೇಳಿ ನಾವೀಗ ನೋಡೋಣ. ಈ ಮೆಕ್ಕಲು ಮಣ್ಣು ಅಂದರೆ ಇದು ಒಂದು ಏನಾಗಿದೆಯಪ್ಪ ಅಂದರೆ, ಪ್ರಧಾನವಾಗಿ ಈ ಮೆಕ್ಕಲನ್ನೊಳಗೊಂಡಂತಹ ಮಣ್ಣನ್ನು ನಾವೇನಂತ ಕರಿತೀವಿ? ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಏನಿದೆ? ಪ್ರಧಾನವಾಗಿ ಮೆಕ್ಕಲನ್ನೊಳಗೊಂಡಂತಹ ಈ ಒಂದು ಮಣ್ಣನ್ನು ನಾವೇನಂತ ಕರಿತೀವಿ? ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಪ್ರಧಾನವಾಗಿ ಬರ್ಕೊಡಿ ಮಕ್ಕಳ. ಪ್ರಧಾನವಾಗಿ ಬರ್ಕಂತಿದ್ದೀರಾ? ಪ್ರಧಾನವಾಗಿ ಮೆಕ್ಕಲನ್ನೊಳಗೊಂಡಂತಹ ಮಣ್ಣನ್ನು ಎಂದು ಕರಿತೀವಿ? ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ಒಂದು ಮೆಕ್ಕಲು ಮಣ್ಣು ಏನಾಗಿದೆಯಪ್ಪ ಅಂದರೆ, ನದಿಗಳು ಮೆಕ್ಕಲು ಮಣ್ಣನ್ನು ಒಂದು ಸಂಚಯಿಸೋದ್ರಿಂದ ಈ ಒಂದು ಮೆಕ್ಕಲು ಮಣ್ಣು ಉಂಟಾಗುತ್ತೆ. ಅಂದರೆ ಈ ಒಂದು ನದಿಗಳು ಏನಾಗುತ್ತೆ ಅಂದರೆ, ಹರಿಯುತ್ತಿರುವಂಥ ಒಂದು ಸಂದರ್ಭದಲ್ಲಿ ಭೂಮಿಯ ಮೇಲ್ಪದರು ಏನಾಗುತ್ತೆ? ಕೊಚ್ಕೊಂಡು ನದಿಯ ಮೂಲಕ ಹರಿದು ಹೋಗುತ್ತೆ. ನದಿಯ ಸಂಚಯನದಿಂದ ಈ ಒಂದು ಕೆಂಪು ಮಣ್ಣು ಅನ್ನೋದು ಉಂಟಾಗುತ್ತೆ. ಯಾವುದರಿಂದಾಗಿ? ನದಿಗಳ ಸಂಚಯನದಿಂದ ಈ ಒಂದು ಮಣ್ಣು ಉತ್ಪತ್ತಿ ಆಗುತ್ತೆ. ಉದಾಹರಣೆ ನಾವು ನೋಡಿದ್ರೆ ಸಿಂಧು ಗಂಗಾ ನದಿ ಬಯಲು ಪ್ರದೇಶ ಅಂತ ನಾವು ಕರಿಬೋದು. ಸಾಮಾನ್ಯವಾಗಿ ಉತ್ತರ ಭಾರತದ ನದಿಗಳು ಅಂತ ನಾವೇನು ಹೇಳ್ತೀವಲ್ಲ, ಸಿಂಧು ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಏನಾಗುತ್ತೆ? ಉತ್ತರ ಭಾರತದ ನದಿಗಳು. ಆ ಎಲ್ಲ ನದಿಗಳು ಹರಿಬೇಕಾದ್ರೆ ಏನಾಗುತ್ತೆ? ಕೆಲವೊಂದು ಮೇಲ್ಪದರ ಏನಾಗುತ್ತೆ? ಕೊಚ್ಕೊಂಡು ಹೋಗುತ್ತೆ. ಅದರಿಂದ ಈ ಒಂದು ಕೆಂಪು ಮಣ್ಣು ಉಂಟಾಗುತ್ತೆ ಅಂತೇಳಿ ಮಕ್ಕಳೇ ನಾವು ಹೇಳ್ಬೋದು. ಜೊತೆಗೆ ಸಮುದ್ರದ ಅಲೆಗಳ ಸಂಚಯನದಿಂದಲೂ ಸಹ ಈ ಒಂದು ಮಣ್ಣು ಉಂಟಾಗುತ್ತೆ ಅಂತ ನಾವು ಹೇಳ್ಬೋದು. ಅರ್ಥ ಆಯ್ತಾ ಮಕ್ಕಳೇ? ಈ ಕೆಂಪು ಮಣ್ಣು ಹೇಗೆ ಉತ್ಪತ್ತಿ ಆಗುತ್ತೆ? ನದಿಗಳ ಸಂಚಯನದಿಂದ ಉಂಟಾಗುತ್ತೆ. ಸರಿ, ಈಗ ಕಪ್ಪು ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುದು ಅಂತ ನಿಮಗೆ 1 ಅಂಕದ ಪ್ರಶ್ನೆಯನ್ನು ಕೇಳ್ಬೋದು. ಕೆಂಪು ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುವು ಅಂತೇಳಿ ನಾವು ನೋಡಿದಾದರೆ ಗೋಧಿ, ಭತ್ತ, ಕಬ್ಬು ಮತ್ತು ಹತ್ತಿ, ಸೆಣಬು ಮತ್ತು ಆಲೂಗೆಡ್ಡೆ ಇವು ಕೆಂಪು ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು. ಮಕ್ಕಳೇ, ಕೆಂಪು ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುದು? ಗೋಧಿ, ಭತ್ತ, ಕಬ್ಬು,
ಹತ್ತಿ, ಆಲೂಗಡ್ಡೆ ಮತ್ತು ಸೆಣಬು. ಆಲೂಗಡ್ಡೆ ಮತ್ತು ಸೆಣಬು ಇವು ಕಪ್ಪು ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು. ಭಾರತದಲ್ಲಿ ಈ ಒಂದು ಕೆಂಪು ಮಣ್ಣಿನ ಪ್ರಮಾಣ ಎಷ್ಟಿದೆ ಅಂತ ನಾವು ನೋಡಿದ್ರೆ, ಈ ಕೆಂಪು ಮಣ್ಣಿನ ಪ್ರಮಾಣ ಭಾರತದಲ್ಲಿ 15 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಈ ಒಂದು ಕೆಂಪು ಮಣ್ಣನ್ನು ನಾವು ಕಾಣ್ತೀವಿ. ಎಷ್ಟು? 15 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಈ ಒಂದು ಮೆಕ್ಕಲು ಮಣ್ಣನ್ನು ನಾವು ಎಲ್ಲಿ ಕಾಣ್ತೀವಿ? ಭಾರತದಲ್ಲಿ ನಾವು ಕಾಣ್ತೀವಿ ಅಂತೇಳಿ. ಮಕ್ಕಳೇ ಅರ್ಥ ಆಗಿದೆನಾ? ಈ ಮೆಕ್ಕಲು ಮಣ್ಣನ್ನು ಹೆಚ್ಚಾಗಿ ನಾವು ಎಲ್ಲಿ ಕಂಡು ಬರುತ್ತೆ ಅಂತೇಳಿ ನಾವು ನೋಡಿದ್ರೆ, ನದಿ ಬಯಲು ಪ್ರದೇಶಗಳಲ್ಲಿ ಈ ಒಂದು ಮೆಕ್ಕಲು ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ. ಉದಾಹರಣೆ ನಿಮ್ಗೆ ಆಗ್ಲೇ ಹೇಳಿದ್ವಿ, ಗಂಗಾ ಸಿಂಧು ಅಂತೇಳಿ. ಅದೇ ರೀತಿಯಾಗಿ ನಮ್ಮ ಯಮುನಾ, ಸಟ್ಲೇಜ್ ನದಿ ಆಗಿರ್ಬೋದು, ನರ್ಮದಾ ನದಿ ಆಗಿರ್ಬೋದು, ತಪತಿ ನದಿ ಆಗಿರ್ಬೋದು, ಗೋದಾವರಿ, ಕೃಷ್ಣ, ಕಾವೇರಿ ಇವುಗಳಲ್ಲಿ ಈ ಒಂದು ಮಣ್ಣು ಅನ್ನೋದು ಹೆಚ್ಚಾಗಿ ಕಂಡುಬರುತ್ತೆ. ಈ ಒಂದು ನದಿ ಬಯಲು ಪ್ರದೇಶಗಳಲ್ಲಿ ಈ ಒಂದು ಕೆಂಪು ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ ಅಂತ ನಾವು ಹೇಳ್ಬೋದು ಮಕ್ಕಳ. ನಂತರ ನಾವು ನೋಡೋದಾದ್ರೆ ನೆಕ್ಸ್ಟ್ ಯಾವುದಪ್ಪ ಅಂದರೆ ಕಪ್ಪು ಮಣ್ಣು. ನೆಕ್ಸ್ಟ್ ಯಾವುದು? ಕಪ್ಪು ಮಣ್ಣು. ಈ ಕಪ್ಪು ಮಣ್ಣು ಹೇಗೆ ಉತ್ಪತ್ತಿಯಾಗುತ್ತೆ? ಇದಕ್ಕೆ ಇನ್ನೊಂದು ಇರುವಂತಹ ಹೆಸರು ಯಾವುದು ಅಂತೇಳಿ ನಾವು ನೋಡಿದ್ರೆ, ಈ ಕಪ್ಪು ಮಣ್ಣನ್ನು ನಾವು ರೀಗರ್ ಮಣ್ಣು ಅಂತ ಕರಿತೀವಿ. ರೀಗರ್ ಮಣ್ಣು. ಇದನ್ನ ಇನ್ನೊಂದು ಹೆಸರಿಂದ ಕರಿತೀವಿ. ಯಾವುದಪ್ಪ ಅಂದರೆ ಕಪ್ಪು ಮಣ್ಣು ನಾವು ರೀಗರ್ ಮಣ್ಣು ಅಂತ ಇದನ್ನು ನಾವು ಕರಿತೀವಿ. ಈ ಸಮಯಕ್ಕೆ ಕಪ್ಪು ಮಣ್ಣು ಯಾವುದಕ್ಕೆ ಹೆಚ್ಚು ಸೂಕ್ತವಾಗಿದೆ ಅಂದರೆ ವ್ಯವಸಾಯ. ಅದರಲ್ಲೂ ಯಾವುದನ್ನು ಹೆಚ್ಚಾಗಿ ಬೆಳೀತಾರಪ್ಪ ಅಂದರೆ ಹತ್ತಿ ಬೆಳೆಯೋದಕ್ಕೆ ಇದು ಹೆಚ್ಚು ಉಪಯುಕ್ತವಾಗಿದೆ. ಮಕ್ಕಳೇ ನೀವು ನೋಡಿರಬೇಕು, ಸಾಮಾನ್ಯವಾಗಿ ಹೆಚ್ಚು ಇಳುವರಿ ಬರುವಂಥದ್ದು ಕಪ್ಪು ಮಣ್ಣಿನಲ್ಲಿ ಯಾವ ಬೆಳೆಯಪ್ಪ ಅಂದರೆ ಹತ್ತಿ ಬೆಳೆ ಅಂತ ನಾವು ಹೇಳ್ಬೋದು. ಜೊತೆಗೆ ಈ ಒಂದು ಹತ್ತಿ ಬೆಳೆಯೋದಕ್ಕೆ ಇದು ಹೆಚ್ಚು ಸೂಕ್ತವಾಗಿದೆ. ಆದ್ದರಿಂದ ಕಪ್ಪು ಹತ್ತಿ ಅಂತೇಳಿ ಇದನ್ನು ನಾವು ಕರಿತೀವಿ. ಈ ಮಣ್ಣನ್ನು ಕಪ್ಪು ಹತ್ತಿ ಮಣ್ಣು ಅಂತಲೂ ಸಹ ನಾವು ಇದನ್ನು ಕರಿತೀವಿ. ಯಾಕೆ ಈ ಕಪ್ಪು ಮಣ್ಣನ್ನು ಕಪ್ಪು ಹತ್ತಿ ಮಣ್ಣು ಅಂತ ಕರೀತಾರಪ್ಪ ಅಂದರೆ, ಸಾಮಾನ್ಯವಾಗಿ ಹತ್ತಿ ಬೆಳೆಯೋದಕ್ಕೆ ಈ ಮಣ್ಣು ಬಹಳ ಸೂಕ್ತವಾಗಿದೆ ಅಥವಾ ಯೋಗ್ಯವಾಗಿರುತ್ತೆ. ಆದ್ದರಿಂದ ಈ ಕಪ್ಪು ಮಣ್ಣನ್ನು ಕಪ್ಪು ಹತ್ತಿ ಮಣ್ಣು ಎಂದು ಕರೆಯುತ್ತಾರೆ. ಕಪ್ಪು ಹತ್ತಿ ಮಣ್ಣು ಅಂತೇಳಿ ಈ ಒಂದು ಮಣ್ಣನ್ನು ಕರೀತಾರೆ. ಸಾಮಾನ್ಯವಾಗಿ ಇದು ಯಾವುದರಿಂದ ಉತ್ಪತ್ತಿಯಾಗುತ್ತೆ ಕಪ್ಪು ಮಣ್ಣು ಅಂತೇಳಿ ನಾವು ನೋಡಿದ್ರೆ, ಬಸಾಲ್ಟ್ ಎಂಬ ಶಿಲಾಕರಣದಿಂದ ಇದು ಉತ್ಪತ್ತಿಯಾಗುತ್ತದೆ. ಯಾವ ಶಿಲೆಯಿಂದ? ಬಸಾಲ್ಟ್ ಎಂಬ ಶಿಲೆಯಿಂದ ಇದು ಉತ್ಪತ್ತಿಯಾಗುತ್ತದೆ ಅಂತೇಳಿ ನಾವು ಹೇಳ್ಬೋದು ಮಕ್ಕಳೇ. ಈ ಒಂದು ಕಪ್ಪು ಮಣ್ಣು ಏನಾಗಿದೆಪ್ಪ ಅಂದರೆ ಬೂದು ಮತ್ತು ಕಪ್ಪು ಬಣ್ಣ ಉಳ್ಳದ್ದು ಆಗಿದೆ. ಯಾವ ಬಣ್ಣದ್ದು? ಬೂದು ಮತ್ತು ಕಪ್ಪು ಬಣ್ಣ ಉಳ್ಳೋದು ಆಗಿದೆ. ಇದು ಜೇಡಿ ಮಿಶ್ರಣದಿಂದ ಕೂಡಿದೆ. ಯಾವ ಮಿಶ್ರಣದಿಂದ? ಜೇಡಿ ಮಿಶ್ರಣದಿಂದ ಇದು ಕೂಡಿದೆ ಅಂತೇಳಿ ನಾವು ಹೇಳ್ತೀವಿ. ಯಾವ ಮಣ್ಣನ್ನು? ಕಪ್ಪು ಮಣ್ಣನ್ನು ಅಂತೇಳಿ ನಾವು ಹೇಳ್ಬೋದು. ಜೊತೆಗೆ ಇದು ದೀರ್ಘಕಾಲ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ದೀರ್ಘಕಾಲ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಯಾವ ಮಣ್ಣು ಒಳಗೊಂಡಿದೆ? ಕಪ್ಪು ಮಣ್ಣು ಒಳಗೊಂಡಿರೋದನ್ನು ನಾವು ಕಾಣ್ತೀವಿ. ಈ ಕಪ್ಪು ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುದು ಅಂತೇಳಿ ನೋಡೋದಾದರೆ, ನಾವು ಈಗಾಗಲೇ ತಿಳ್ಕೊಂಡ್ವಿ ಯಾವುದಪ್ಪ ಈ ಬೆಳೆಗೆ ಕಪ್ಪು ಮಣ್ಣಿನಲ್ಲಿ ಹೆಚ್ಚು ಇಳುವರಿ ಪಡೆಯೋಕ್ಕೆ ಸಾಧ್ಯಪ್ಪ ಅಂದರೆ ಹತ್ತಿ ಅಂತ ನಾವು ಹೇಳಿದ್ವಿ. ಈ ಹತ್ತಿಯನ್ನು ಕಪ್ಪು ಹತ್ತಿ ಮಣ್ಣು ಅಂತಲೂ ಸಹ ನಾವು ಇದನ್ನು ಕರೆದ್ವಿ. ಇದರ ಜೊತೆಗೆ ಇಲ್ಲಿ ಕಬ್ಬು, ಜೋಳ, ಮೆಕ್ಕೆಜೋಳ ಮತ್ತು ದ್ವಿದಳ ಧಾನ್ಯ, ಗೋಧಿ ಮತ್ತು ಮೆಣಸಿನಕಾಯಿ ಈ ಒಂದು ಬೆಳೆಗಳನ್ನು ಸಹ ಈ ಕಪ್ಪು ಮಣ್ಣಿನಲ್ಲಿ ಬೆಳೀಬೋದು. ನೋಡಿ, ಈ ಕಪ್ಪು ಮಣ್ಣು ಏನಾಗಿದೆಪ್ಪ ಅಂದರೆ ಜೇಡಿ ಮಣ್ಣಿನಿಂದ ಕೂಡಿರೋದ್ರಿಂದ, ಜೊತೆಗೆ ಇದು ಏನಾಗಿದೆ ಕಪ್ಪು ಬಣ್ಣವನ್ನು ಉಳ್ಳೋದ್ರಿಂದ ಇದು ತೇವಾಂಶವನ್ನು ಸಂಗ್ರಹಣೆ ಮಾಡುವಂಥ ಒಂದು ಸಾಮರ್ಥ್ಯ ಈ ಒಂದು ಕಪ್ಪು ಮಣ್ಣಿಗೆ ಇರುತ್ತೆ. ನೀರಿನ ಸಂಗ್ರಹಣೆ ಸಾಮರ್ಥ್ಯ ಈ ಕಪ್ಪು ಮಣ್ಣಿಗೆ ಇರುತ್ತೆ, ಅಥವಾ ತೇವಾಂಶವನ್ನು ಸಂಗ್ರಹಣೆ ಮಾಡುವಂಥ ಒಂದು ಸಾಮರ್ಥ್ಯ ಈ ಒಂದು ಕಪ್ಪು ಮಣ್ಣಿಗೆ ಇರುತ್ತೆ. ಆದ್ದರಿಂದ ಇಲ್ಲಿ ಬೆಳೆಯುವಂತಹ ಬೆಳೆಗಳು ನಾವು ಹತ್ತಿ ಅಲ್ಲದೆ ಕಬ್ಬು, ಜೋಳ, ಮೆಕ್ಕೆಜೋಳ, ದ್ವಿದಳ ಧಾನ್ಯಗಳು, ಗೋಧಿ ಮತ್ತು ಕೆಲವೊಂದು ಮೆಣಸಿನಕಾಯಿ ಬೆಳೆಗಳಿಗೆ ಈ ಮಣ್ಣು ಅನ್ನೋದು ಹೆಚ್ಚು ಸೂಕ್ತ ಆಗಿದೆ ಅಂತೇಳಿ ನಾವು ಮಕ್ಕಳೇ ಹೇಳ್ಬೋದು. ಈ ಕಪ್ಪು ಮಣ್ಣು ಯಾವ ಪ್ರದೇಶಗಳಲ್ಲಿ ಕಂಡುಬರುತ್ತೆ
ಅಂತೇಳಿ ನಾವು ನೋಡೋದಾದ್ರೆ ಮಹಾರಾಷ್ಟ್ರ, ಮಧ್ಯಪ್ರದೇಶ, ತೆಲಂಗಾಣದ ಕೆಲವೊಂದು ಭಾಗಗಳು, ಉತ್ತರ ಕರ್ನಾಟಕ, ಗುಜರಾತ್, ತಮಿಳುನಾಡುಗಳ ಈ ಒಂದು ಕೆಲವು ಭಾಗಗಳಲ್ಲಿ ಇದು ಕಂಡುಬರುತ್ತೆ ಅಂತೇಳಿ. ಯಾವ ಮಣ್ಣು? ಕಪ್ಪು ಮಣ್ಣು. ನೋಡಿ, ಈ ಕೆಂಪು ಮಣ್ಣು ಎಷ್ಟು 15 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಈ ಒಂದು ಭಾರತದಲ್ಲಿ ವಿಸ್ತೀರ್ಣವನ್ನು ಹೊಂದಿದೆ. ಈ ಕಪ್ಪು ಮಣ್ಣು ಎಷ್ಟಪ್ಪ ಅಂದರೆ 5.46 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಈ ಒಂದು ವಿಸ್ತೀರ್ಣವನ್ನು ಒಳಗೊಂಡಿದೆ. 5.46 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಈ ಒಂದು ವಿಸ್ತೀರ್ಣವನ್ನು ಯಾವ ಮಣ್ಣು ಒಳಗೊಂಡಿದೆ? ಕಪ್ಪು ಮಣ್ಣು ಒಳಗೊಂಡಿದೆ ಅಂತೇಳಿ ನಮ್ಮ ಮಕ್ಕಳೇ ಹೇಳ್ಬಹುದು. ಅರ್ಥ ಆಗಿದೆನಾ? ಇಷ್ಟು ಯಾವ ಬಗ್ಗೆ? ಕಪ್ಪು ಮಣ್ಣು, ಇದನ್ನು ರೀಗರ್ ಮಣ್ಣು ಅಂತಲೂ ಕರಿತೀವಿ. ಮತ್ತು ಇದು ಯಾವ ಬೆಳೆಯನ್ನು ಹೆಚ್ಚು ಬೆಳೆಯೋದಕ್ಕೆ ಸೂಕ್ತಪ್ಪ ಅಂದರೆ ಹತ್ತಿ ಬೆಳೆಯನ್ನು ಬೆಳೆಯೋದಕ್ಕೆ ಇದು ಹೆಚ್ಚು ಸೂಕ್ತವಾಗಿದೆ. ಇದರ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಸಹ ನಾವು ಬೆಳೆಯಬಹುದು. ಭಾರತದಲ್ಲಿ ಈ ಒಂದು ಕಪ್ಪು ಮಣ್ಣಿನ ವಿಸ್ತೀರ್ಣ ಎಷ್ಟಿದೆಪ್ಪ ಅಂದರೆ 5.46 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಈ ಒಂದು ಕಪ್ಪು ಮಣ್ಣು ಭಾರತದಲ್ಲಿ ಇರೋದನ್ನು ನಾವು ಮಕ್ಕಳೇ ಕಾಣ್ತೀವಿ. ನೆಕ್ಸ್ಟ್ ಮೂರನೇದು ಯಾವುದಪ್ಪ ಅಂದರೆ, ಮೂರನೇದು ಯಾವುದು? ಕೆಂಪು ಮಣ್ಣು. ಮೂರನೇದು ಯಾವುದು? ಕೆಂಪು ಮಣ್ಣು ಅಂತ ನಾವು ಕರಿತೀವಿ. ಈ ಕೆಂಪು ಮಣ್ಣು ಗ್ರಾನೈಟ್, ನೀಸ್ ಮತ್ತು ಇತರ ಸ್ಫಟಿಕ ಶಿಲೆಗಳ ಶಿಥಿಲೀಕರಣದಿಂದ ಇದು ಉಂಟಾಗಿದೆ. ಯಾವುದರಿಂದಾಗಿ? ಗ್ರಾನೈಟ್, ನೀಸ್ ಮತ್ತು ಇತರ ಸ್ಫಟಿಕ ಶಿಲೆಗಳ ಶಿಥಿಲೀಕರಣದಿಂದ. ಯಾವುದರಿಂದ? ಕೆಲವೊಂದು ಶಿಲೆಗಳ ಶಿಥಿಲೀಕರಣದಿಂದ ಈ ಒಂದು ಕೆಂಪು ಮಣ್ಣು ಅನ್ನೋದು ಉಂಟಾಗಿದೆ ಅಂತ ನಾವು ಕರಿಬೋದು. ಈ ಕೆಂಪು ಮತ್ತು ಇದು ಸಾಮಾನ್ಯವಾಗಿ ಕೆಂಪು ಮತ್ತು ಕೆಂಪು ಕಂದು ಬಣ್ಣವನ್ನು ಇದು ಒಳಗೊಂಡಿದೆ. ಸಾಮಾನ್ಯವಾಗಿ ಇದು ಯಾವ ಬಣ್ಣವನ್ನು ಹೊಂದಿದೆ? ಕೆಂಪು ಮತ್ತು ಕೆಂಪು ಕಂದು ಬಣ್ಣವನ್ನು ಇದು ಒಳಗೊಂಡಿದೆ. ಇದು ಇದರಲ್ಲಿ ಈ ಒಂದು ಕೆಂಪು ಮಣ್ಣಿನಲ್ಲಿ ಏನಾಗಿದೆಪ್ಪ ಅಂದರೆ ಮರಳಿನಾಂಶ ಹೆಚ್ಚು ಇರುತ್ತೆ. ಮರಳಿನಾಂಶ ಹೆಚ್ಚಿರುತ್ತೆ ಮತ್ತು ಜೇಡಿಯ ಮಣ್ಣಿನ ಪ್ರಮಾಣ ಸಹ ಇಲ್ಲಿ ಬಹಳ ಕಡಿಮೆ ಇರುತ್ತೆ. ಮರಳಿನಾಂಶ ಜಾಸ್ತಿ ಇರುತ್ತೆ, ಜೇಡಿಯ ಪ್ರಮಾಣ ಬಹಳ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಹಾಗಾಗಿ ಇದು ನೀರಿನ ಸಂಗ್ರಹಣ ಸಾಮರ್ಥ್ಯವನ್ನು ಈ ಮಣ್ಣು ಹೆಚ್ಚಾಗಿ ಹಿಡಿದುಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಇದು ಮರಳಿನಂಶದಿಂದ ಕೂಡಿರೋದ್ರಿಂದ, ಜೇಡಿಯ ಪ್ರಮಾಣ ಏನಾಗಿದೆ? ಕಡಿಮೆ ಇರೋದ್ರಿಂದ ನೀರಿನ ಸಂಗ್ರಹಣ ಸಾಮರ್ಥ್ಯ ಈ ಒಂದು ಮಣ್ಣಿಗೆ ಬಹಳ ಕಡಿಮೆ ಇದೆ ಅಂತ ನಾವು ಹೇಳ್ಬೋದು ಮಕ್ಕಳ. ಸರಿ, ಈ ಮಣ್ಣು ಎಲ್ಲಿ ಕಂಡು ಬರುತ್ತೆ ಅಂತ ನಾವು ನೋಡೋದಾದರೆ ದಕ್ಷಿಣ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಒಡಿಶಾ, ಕೇರಳ ಮತ್ತು ಗೋವಾ, ಬಿಹಾರ, ಉತ್ತರ ಪ್ರದೇಶ, ಅಸ್ಸಾಂ, ಮಣಿಪುರ, ನಾಗಾಲ್ಯಾಂಡ್ ಈ ಒಂದು ಪ್ರದೇಶಗಳಲ್ಲಿ ಈ ಒಂದು ಕೆಂಪು ಮಣ್ಣನ್ನು ನಾವು ಕಾಣ್ತೀವಿ. ಅದಾಗಿದೆ ನಮ್ಮ ಮಕ್ಕಳ. ಈ ಕೆಂಪು ಮಣ್ಣು ಹೇಗೆ ಉತ್ಪತ್ತಿಯಾಗುತ್ತೆ ಅಂದರೆ ಕೆಲವೊಂದು ಸ್ಫಟಿಕ ಶಿಲೆಗಳ ಶಿಥಿಲೀಕರಣದಿಂದ ಈ ಒಂದು ಕೆಂಪು ಮಣ್ಣು ಅನ್ನೋದು ಉಂಟಾಗುತ್ತೆ ಅಂತೇಳಿ. ಮತ್ತು ಈ ಕೆಂಪು ಮಣ್ಣು ಏನಾಗಿದೆಯಪ್ಪ ಅಂದರೆ ಜೇಡಿಯ ಪ್ರಮಾಣ ಕಡಿಮೆ ಇರುತ್ತೆ ಕೆಂಪು ಮಣ್ಣಿನಲ್ಲಿ, ಮತ್ತು ಮರಳಿನಂಶ ಏನೋ ಸಹ ಇದರಲ್ಲಿ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಮರಳು ಏನಾಗುತ್ತೆ ಅಂದರೆ ಬಿಸಿಲು ಬಿದ್ದಾಗ ಅದು ತೇವಾಂಶವನ್ನು ಸಂಗ್ರಹಣೆ ಸಾಮರ್ಥ್ಯ ಮಾಡ್ಕೊಳ್ಳೋಕ್ಕೆ ಮರಳಿನಲ್ಲಿ ಆಗಲ್ಲ. ಅದೇ ನಾವು ಕಪ್ಪು ಮಣ್ಣಾಗಿರ್ಬೋದು, ಜೇಡಿ ಮಣ್ಣಾಗಿರ್ಬೋದು, ಅದು ನೀರಿನ ಸಂಗ್ರಹಣ ಸಾಮರ್ಥ್ಯ ಬಿಸಿಲು ಬಿದ್ರೂ, ಉಷ್ಣಾಂಶ ಶಾಖ ಬಿದ್ರೂ ಅದು ಸ್ವಲ್ಪ ಮಟ್ಟಿಗೆ ಅದನ್ನು ಸಂಗ್ರಹಣ ಸಾಮರ್ಥ್ಯ ಅದಕ್ಕೆ ಇರುತ್ತೆ. ಆದರೆ ಕೆಂಪು ಮಣ್ಣಿನಲ್ಲಿ ಮರಳಿನಂಶ ಮತ್ತು ಜೇಡಿಯ ಪ್ರಮಾಣ ಕಡಿಮೆ ಇರೋದ್ರಿಂದ ಇದೇನಾಗಿದೆ, ನೀರಿನ ಸಂಗ್ರಹಣ ಸಾಮರ್ಥ್ಯ ಇದಕ್ಕೆ ಬಹಳ ಕಡಿಮೆ ಇರೋದನ್ನು ನಾವು ಕಾಣ್ತೀವಿ. ಜೊತೆಗೆ ಈ ಕೆಂಪು ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುದು ಅಂತೇಳಿ ನಾವು ನೋಡೋದಾದ್ರೆ ರಾಗಿ ಮತ್ತು ಕೆಲವೊಂದು ಶೇಂಗಾ, ತಂಬಾಕು ಮತ್ತು ಆಲೂಗಡ್ಡೆ ಬೇಸಾಯಕ್ಕೆ ಇದು ಹೆಚ್ಚು ಸೂಕ್ತವಾಗಿದೆ ಮಕ್ಕಳ. ಅರ್ಥ ಆಗಿದೆನಾ? ಈ ಒಂದು ಕೆಂಪು ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುವು ಅಂದರೆ ರಾಗಿ, ಶೇಂಗಾ, ತಂಬಾಕು ಮತ್ತು ಆಲೂಗಡ್ಡೆ ಈ ಒಂದು ಕೆಂಪು ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು ಅಂತ ನಾವು ಹೇಳ್ತೀವಿ. ನೆಕ್ಸ್ಟು ಯಾವುದಪ್ಪ ಅಂದರೆ ಲ್ಯಾಟರೈಟ್ ಮಣ್ಣು. ನೆಕ್ಸ್ಟ್ ಮಣ್ಣು ಯಾವುದು? ಲ್ಯಾಟರೈಟ್ ಮಣ್ಣು ಅಂತ ನಾವು ಇದನ್ನು ಕರಿತೀವಿ. ಈ ಲ್ಯಾಟರೈಟ್ ಮಣ್ಣು ಅನ್ನೋದು ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವಂತಹ ಒಂದು ಪ್ರದೇಶಗಳಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ. ಅಂದರೆ
ಲ್ಯಾಟರೈಟ್ ಮಣ್ಣಲ್ಲಿ ಏನಾಗಿದೆ, ಹೆಚ್ಚು ಉಷ್ಣಾಂಶ ಮತ್ತು ಹೆಚ್ಚು ಮಳೆ, ಹೆಚ್ಚು ಉಷ್ಣಾಂಶ ಮತ್ತು ಹೆಚ್ಚು ಮಳೆ ಎಲ್ಲಿ ಕಂಡು ಬರುತ್ತೋ ಅಂತಹ ಒಂದು ಪ್ರದೇಶಗಳಲ್ಲಿ ಯಾವ ಮಣ್ಣನ್ನು ನಾವು ಕಾಣ್ತೀವಿ, ಲ್ಯಾಟರೈಟ್ ಮಣ್ಣು ಕಾಣ್ತೀವಿ. ಇದು ಒಂದು ಉಷ್ಣವಲಯದ ಭಾಗಗಳಲ್ಲಿ ಈ ಮಣ್ಣು ಅನ್ನೋದು ಉತ್ಪತ್ತಿಯಾಗುತ್ತೆ. ಯಾವುದು, ಲ್ಯಾಟರೈಟ್ ಮಣ್ಣು ಅಂತ ನಾವು ಹೇಳ್ಬೋದು. ಈ ಮಣ್ಣು ನಾವು ಎಲ್ಲಿ ಕಾಣ್ತೀವಪ್ಪ ಅಂದರೆ ಯಾವುದು, ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ ಮತ್ತು ಚೋಟನಾಗಪುರ ಪ್ರಸ್ಥಭೂಮಿ, ಮೇಘಾಲಯದ ಪ್ರಸ್ಥಭೂಮಿ, ರಾಜಮಹಲ್ ಬೆಟ್ಟಗಳು, ವಿಂಧ್ಯ ಪರ್ವತ ಮತ್ತು ಕೆಲವೊಂದು ಸರಣಿಗಳಲ್ಲಿ ಈ ಒಂದು ಮಣ್ಣು ಅನ್ನೋದು ಕಂಡುಬರುತ್ತೆ. ಸರಿ, ಹಾಗಾದರೆ ಈ ಮಣ್ಣಿನ ಪ್ರಮಾಣ ಭಾರತದಲ್ಲಿ ಎಷ್ಟಿದೆಯಪ್ಪ ಅಂದರೆ 2.48 ಚದರ ಕಿಲೋಮೀಟರ್ಗಳಷ್ಟು, 2.48 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಇದೇನಾಗಿದೆ, ಈ ಮಣ್ಣು ಭಾರತದಲ್ಲಿ ಕಂಡುಬರುತ್ತೆ ಅಂತ ನಾವು ಹೇಳ್ಬೋದು. ಮತ್ತು ಇಲ್ಲಿ ಏನಾಗಿದೆ ಅಂದರೆ ಇದು ಜಲ ವಿಲೀನೀಕರಣಕ್ಕೆ ಒಳಗಾಗುವುದರಿಂದ, ಅಂದರೆ ನೀರಿನ ಒಂದು ಸಂಯೋಜನೆಯಿಂದ ಕೂಡಿರೋದ್ರಿಂದ ಈ ಒಂದು ಮಣ್ಣು ಫಲವತ್ತಾಗಿಲ್ಲ ಅಂತ ನಾವು ಹೇಳ್ಬೋದು. ಈ ಮಣ್ಣು ನೀರಿನ ವಿಲೀನೀಕರಣಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ಇದು ಏನಾಗಿದೆ, ಫಲವತ್ತಾಗಿಲ್ಲ. ಇದು ಫಲವತ್ತಾಗಿಲ್ಲ ಅಂದರೆ ಯಾವುದಕ್ಕೆ ಉಪಯೋಗ ಆಗಿಲ್ಲ, ಕೃಷಿಗೆ ಅಥವಾ ವ್ಯವಸಾಯಕ್ಕೆ ಉಪಯೋಗ ಆಗಿಲ್ಲ ಅಂತ ನಾವು ತಿಳ್ಕೋಬಹುದು. ಈ ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುದು, ಲ್ಯಾಟರೈಟ್ ಮಣ್ಣಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುದು ಅಂತ ನಾವು ನೋಡಿದ್ರೆ ಗೋಡಂಬಿ, ರಬ್ಬರ್, ಚಹಾ ಮತ್ತು ಕಾಫಿ. ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಗಳು ಅಂತ ನಾವೇನು ಹೇಳ್ತೀವಲ್ಲ, ರಬ್ಬರ್ ಮತ್ತು ಚಹಾ, ಕಾಫಿ ಇವುಗಳನ್ನು ನಾವು ಈ ಒಂದು ಲ್ಯಾಟರೈಟ್ ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು ಅಂತ ಮಕ್ಕಳೇ ನಾವು ಹೇಳ್ತೀವಿ. ನೆಕ್ಸ್ಟ್ ಐದನೇದು ಯಾವುದಪ್ಪ ಅಂದರೆ ಮರುಭೂಮಿ ಮಣ್ಣು ಅಂತ ನಾವು ಹೇಳ್ತೀವಿ. ನೋಡಿರಿ ಮಕ್ಕಳೇ, ನಿಮಗೆಲ್ಲರಿಗೂ ಗೊತ್ತಿದೆ, ಮರುಭೂಮಿ ಅಂದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಏನಪ್ಪ ಅಂದರೆ ಅಲ್ಲಿ ನೀರಿನ ಅಂಶ ಕಡಿಮೆ ಇರುತ್ತೆ, ಮಳೆಯ ಪ್ರಮಾಣ ಏನಾಗುತ್ತೆ, ಕಡಿಮೆ ಇರುತ್ತೆ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ಅದಕ್ಕೆ ಉದಾಹರಣೆ ನಾವು ತಾರ್ ಮರುಭೂಮಿ ಅಂತೇಳಿ ಹೇಳಿರ್ತೀವಲ್ವಾ, ತಾರ್ ಮರುಭೂಮಿ ಅಂತೇಳಿ. ಈ ಮರುಭೂಮಿ ಮತ್ತು ಅರೆ ಮರುಭೂಮಿ ಪರಿಸ್ಥಿತಿಯುಳ್ಳಂತಹ ಭಾಗಗಳಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ. ಭಾರತದ ವಾಯು ಭಾಗದಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ. ಭಾರತದ ವಾಯುವ್ಯ ಭಾಗದಲ್ಲಿ ಉದಾಹರಣೆ ನೋಡೋದಾದರೆ ರಾಜಸ್ಥಾನದಲ್ಲಿ ತಾರ್ ಮರುಭೂಮಿಯನ್ನು ನಾವು ರಾಜಸ್ಥಾನದಲ್ಲಿ ಕಾಣ್ತೀವಲ್ವಾ. ಅದೇ ರೀತಿಯಾಗಿ ದಕ್ಷಿಣ ಭಾಗದ ಬಹುತೇಕವಾದಂತಹ ಕೆಲವೊಂದು ಭಾಗಗಳಲ್ಲಿ, ಅದರಲ್ಲಿ ಯಾವುದಪ್ಪ ಅಂದರೆ ಹರಿಯಾಣ, ಪಂಜಾಬ್ ಮತ್ತು ಗುಜರಾತಿನ ಕೆಲವೊಂದು ಭಾಗಗಳಲ್ಲಿ ಈ ಒಂದು ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ ಅಂತೇಳಿ. ಈ ಮಣ್ಣಿನಲ್ಲಿ ಹೆಸರೇ ಸೂಚಿಸುತ್ತೆ ನೋಡಿ, ಮರುಭೂಮಿ ಮಣ್ಣು. ಸಾಮಾನ್ಯವಾಗಿ ಮರುಭೂಮಿಯಲ್ಲಿ ಜಾಸ್ತಿ ನಾವು ಯಾವ ಮಣ್ಣನ್ನು ಕಾಣ್ತೀವಿ ಅಂದರೆ ಮರಳನ್ನು ನಾವು ಹೆಚ್ಚಾಗಿ ಈ ಒಂದು ಇದರಲ್ಲಿ ಪ್ರಮಾಣದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ತೇವಾಂಶವನ್ನು ಸಂಗ್ರಹಣೆ ಸಾಮರ್ಥ್ಯ ಇದಕ್ಕೆ ಇರಲ್ಲ, ಸಸಾರ ಅಂಶನೂ ಸಹ ಬಹಳ ಕಡಿಮೆ ಇರುತ್ತೆ ಅಂತೇಳಿ ನಾವು ಹೇಳ್ಬೋದು. ಅದರಿಂದ ಈ ಮಣ್ಣು ವ್ಯವಸಾಯಕ್ಕೆ ಯೋಗ್ಯವಾಗಿಲ್ಲ ಅಂತ ನಾವು ಸಹ ಇದನ್ನು ಹೇಳ್ಬೋದು. ಭಾರತದಲ್ಲಿ ಈ ಒಂದು ಮಣ್ಣಿನ ಪ್ರಮಾಣ ಎಷ್ಟಿದೆಯಪ್ಪ ಅಂದರೆ 1.42 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಭಾರತದಲ್ಲಿ ಈ ಒಂದು ಮಣ್ಣನ್ನು ನಾವು ಕಾಣ್ತೀವಿ. 1.42 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು. ಅರ್ಥ ಆಯ್ತಾ? ಎಷ್ಟು? 1.42 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಈ ಒಂದು ಮಣ್ಣನ್ನು ನಾವು, ಮರುಭೂಮಿ ಮಣ್ಣನ್ನು ನಾವು ಕಾಣಬಹುದು. ಅರ್ಥ ಆಯ್ತಾ ಮಕ್ಕಳೇ? ಲ್ಯಾಟರೈಟ್ ಮಣ್ಣು ಅಂದರೆ ಎಷ್ಟು? 2.48. ಲ್ಯಾಟರೈಟ್ 2.48. ಇದು ಕೆಂಪು ಮಣ್ಣು ಹೇಳ್ತೀನಿ, ಇಷ್ಟನ್ನು ನಾವು ಕಾಣ್ತೀವಿ. ಜೊತೆಗೆ ಕೆಂಪು ಮಣ್ಣು ಅಂತೇಳಿ ನಾವು ನೋಡಿದ್ರೆ ಈ ಮಣ್ಣು 5.2 ಲಕ್ಷ ಚದರ ಕಿಲೋಮೀಟರ್. 5.2 ಲಕ್ಷ ಚದರ ಕಿಲೋಮೀಟರ್ ಕೆಂಪು ಮಣ್ಣನ್ನು ನಾವು ಕಾಣ್ತೀವಿ. ಇದು ರಾಜಸ್ಥಾನದ ತಾರ್ ಮರುಭೂಮಿ ನಾವು
ಬೆಳೆಗಳು ಯಾವುದು ಅಂತ ನೋಡಿದ್ರೆ ಸಮ್ಮನೆಗೆ ಈ ಮಣ್ಣಿನಲ್ಲಿ ಏನಾಗಿದೆ, ಉಪ್ಪಿನಂಶ ಜಾಸ್ತಿ ಇರುತ್ತೆ. ಈ ಮಣ್ಣಿನಲ್ಲಿ ಯಾವ ಅಂಶ, ಉಪ್ಪಿನಂಶ ಜಾಸ್ತಿ ಇರುತ್ತೆ, ನೀರಿನ ಅಂಶ ಕಡಿಮೆ ಇರುತ್ತೆ, ಮತ್ತು ಸಸಾರಜನಕನೂ ಸಹ ಬಹಳ ಕಡಿಮೆ ಇರೋದ್ರಿಂದ ಈ ಮಣ್ಣಿನಲ್ಲಿ ವ್ಯವಸಾಯಕ್ಕೆ ಇದು ಸೂಕ್ತ ಆಗಿಲ್ಲ ಅಂತ ನಾವು ಕರಿಬೋದು. ಇಲ್ಲಿ ನಾವು ಯಾವ ಇದನ್ನು ಮಾಡ್ತೀವಿ ಅಂದರೆ ತೋಟಗಾರಿಕೆ ಬೆಳೆಗಳು ಅಂದರೆ ತೋಟಗಾರಿಕೆ ಬೆಳೆಗಳಿಗೆ ಈ ಭೂಮಿ ಹೆಚ್ಚು ಸೂಕ್ತ ಆಗಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಯಾವುದಪ್ಪ ಅಂದರೆ ಪರ್ವತ ಮಣ್ಣು. ನೆಕ್ಸ್ಟ್ ಯಾವುದು? ಪರ್ವತ ಮಣ್ಣು. ಮಕ್ಕಳೇ, ನಾವು ಈ ಪರ್ವತ ಮಣ್ಣು ಅಂತೇಳಿ ನಾವು ನೋಡಿದಾದ್ರೆ ಪರ್ವತ ಮತ್ತು ಬೆಟ್ಟಗಳ ಇಳಿಜಾರುಗಳಲ್ಲಿ ಇದು ಕಂಡುಬರುತ್ತೆ. ಪರ್ವತ ಮತ್ತು ಬೆಟ್ಟಗಳ ಇಳಿಜಾರಿನಲ್ಲಿ ಈ ಒಂದು ಪರ್ವತ ಮಣ್ಣು ಕಂಡುಬರುತ್ತೆ. ಇಲ್ಲಿ ಜೈವಿಕ ಅಂಶಗಳು ಕೊಳೆಯುವಿಕೆಯಿಂದ, ಜೈವಿಕ ಅಂಶಗಳ ಕೊಳೆಯುವುದರಿಂದ ಈ ಮಣ್ಣು ನಿರ್ಮಾಣ ಆಗುತ್ತೆ. ಜೈವಿಕ ಅಂಶಗಳ ಕೊಳೆಯುವಿಕೆಯಿಂದ ಈ ಒಂದು ಯಾವುದೋ ಪರ್ವತ ಮಣ್ಣು ಉಂಟಾಗುತ್ತೆ. ಈ ಮಣ್ಣಿನಲ್ಲಿ ಏನಾಗುತ್ತಪ್ಪ ಅಂದರೆ ಸಸ್ಯಾಂಶ ಏನಾಗಿರುತ್ತೆ ಜಾಸ್ತಿ ಇದ್ದು ಇಲ್ಲಿ ಈ ಮಣ್ಣು ಏನಾಗಿರುತ್ತೆ ಬಹಳ ಫಲವತ್ತಾಗಿರುತ್ತೆ. ಯಾಕಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಬೆಟ್ಟಗಳ ಇಳಿಜಾರುಗಳಲ್ಲಿ ಕಂಡುಬರೋದ್ರಿಂದ ಕೆಲವೊಂದು ಜೈವಿಕ ವಸ್ತುಗಳು ಕೊಳೆಯುವುದರಿಂದ ಈ ಮಣ್ಣು ನಿರ್ಮಾಣವಾಗೋದ್ರಿಂದ ಅಲ್ಲಿ ಆ ಮಣ್ಣು ಏನಾಗಿರುತ್ತೆ ಬಹಳ ಫಲವತ್ತಾಗಿರುತ್ತೆ. ಫಲವತ್ತಾಗಿರೋದ್ರಿಂದ ಅದು ವ್ಯವಸಾಯಕ್ಕೆ ಹೆಚ್ಚು ಉಪಯುಕ್ತವಾಗಿದೆ ಅಂತೇಳಿ ನಾವು ಹೇಳ್ಬೋದು. ಇದು ನೆಡುತೋಪದ ಬೆಳೆಗಳಿಗೆ ಹೆಚ್ಚು ಸೂಕ್ತವಾಗಿದೆ. ಉದಾಹರಣೆ ಚಹಾ, ಕಾಫಿ, ಟೀ, ರಬ್ಬರ್ ಅಲ್ವಾ, ಈ ಒಂದು ಬೆಳೆಗಳನ್ನು ಸಹ ನಾವು ಹಣ್ಣು ಹಂಪಲುಗಳನ್ನು ಸಹ ಈ ಒಂದು ಪರ್ವತ ಮಣ್ಣಿನಲ್ಲಿ ಬೆಳೆಯಬಹುದು. ಇದು ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಮಣಿಪುರ, ನಾಗಾಲ್ಯಾಂಡ್, ಪಶ್ಚಿಮ ಘಟ್ಟಗಳ ಈ ಒಂದು ಭಾಗಗಳಲ್ಲಿ ಈ ಒಂದು ಯಾವುದು ಪರ್ವತ ಮಣ್ಣು ಕಂಡುಬರುತ್ತೆ. ಈ ಮಣ್ಣು ಭಾರತದಲ್ಲಿ ಎಷ್ಟು ಪ್ರಮಾಣದಲ್ಲಿದೆಯಪ್ಪ ಅಂದರೆ 2.85 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಈ ಒಂದು ಪರ್ವತ ಮಣ್ಣು ಭಾರತದಲ್ಲಿ ಕಂಡುಬರುತ್ತೆ. ಎಷ್ಟು? 2.85 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಈ ಒಂದು ಮಣ್ಣು ಅನ್ನೋದು ಕಂಡುಬರುತ್ತೆ. ಅದು ಪರ್ವತ ಮಣ್ಣು. ಅರ್ಥ ಆಗಿದೆ ನಿಮ್ಮ ಮಕ್ಕಳೇ? ಈ ಒಂದು ಮಣ್ಣು ಏನಾಗಿರುತ್ತಪ್ಪ ಅಂದರೆ ಈ ಒಂದು ತೋಟಗಾರಿಕೆ ಬೆಳೆಗಳಿಗೆ ಇದು ಹೆಚ್ಚು ಉಪಯುಕ್ತ ಆಗಿದೆ ಅಂತ ನಾವು ಹೇಳ್ಬೋದು. ಇದು ಫಲವತ್ತಾಗಿರೋದ್ರಿಂದ ವ್ಯವಸಾಯಕ್ಕೂ ಸಹ ಇದು ಹೆಚ್ಚು ಯೋಗ್ಯವಾಗಿದೆ ಅಂತ. ಜೈವಿಕ ಅಂಶಗಳ ಕೊಳೆಯುವಿಕೆಯಿಂದ ಈ ಒಂದು ಮಣ್ಣು ಏನಾಗ್ತಿದೆ ಉತ್ಪತ್ತಿ ಆಗೋದ್ರಿಂದ ಫಲವತ್ತತೆ ಅನ್ನೋದು ಈ ಮಣ್ಣಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಯಾವ ಮಣ್ಣಿನಲ್ಲಿ ಅಂದರೆ ಪರ್ವತ ಮಣ್ಣಿನಲ್ಲಿ. ಅರ್ಥ ಆಗಿದೆ ಮಕ್ಕಳೇ? ಇಷ್ಟು ಮಣ್ಣು ಅಂದರೆ ಏನಂತ ತಿಳ್ಕೊಂಡ್ರಿ. ಅದೇ ರೀತಿಯಾಗಿ ಮಣ್ಣಿನ ವಿಧಗಳಲ್ಲಿ ನಾವು ಎಷ್ಟು ವಿಧ ಅಂತ ತಿಳ್ಕೊಂಡ್ವಿ. 6 ವಿಧ. ಮೆಕ್ಕಲು ಮಣ್ಣು. ಈ ಮೆಕ್ಕಲು ಮಣ್ಣು ಎಷ್ಟು ಭಾಗದಲ್ಲಿ ಪ್ರಮಾಣದಲ್ಲಿದೆ ಅಂದರೆ 15 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಈ ಒಂದು ಮೆಕ್ಕಲು ಮಣ್ಣನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಕಪ್ಪು ಮಣ್ಣು ಅಂತ ನಾವು ಕರಿತೀವಿ. ಈ ಕಪ್ಪು ಮಣ್ಣನ್ನು ನಾವು ಬೀಗರ್ ಮಣ್ಣು ಅಂತ ಕರಿತೀವಿ. ಇದು ಎಷ್ಟಿದೆಪ್ಪ ಅಂದರೆ 5.46 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಈ ಒಂದು ಕಪ್ಪು ಮಣ್ಣನ್ನು ನಾವು ಭಾರತದಲ್ಲಿ ಕಾಣ್ತೀವಿ. ಅದೇ ರೀತಿಯಾಗಿ ಕೆಂಪು ಮಣ್ಣು ಎಷ್ಟಪ್ಪ ಅಂದರೆ 5.2 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಈ ಒಂದು ಕೆಂಪು ಮಣ್ಣನ್ನು ನಾವು ಭಾರತದಲ್ಲಿ ಕಾಣ್ತೀವಿ. ಅದೇ ರೀತಿಯಾಗಿ ಲ್ಯಾಟರೈಟ್ ಮಣ್ಣು ಇದು ಸಹ 2.48 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಈ ಮಣ್ಣನ್ನು ನಾವು ಲ್ಯಾಟರೈಟ್ ಭಾರತದಲ್ಲಿ ಕಾಣ್ತೀವಿ. ಇದು ಹೆಚ್ಚು ಉಷ್ಣಾಂಶ ಮತ್ತು ಹೆಚ್ಚು ಮಳೆಯಿಂದ ಎಲ್ಲಿ ಕಂಡುಬರುತ್ತೋ ಅಂತಹ ಒಂದು ಕಡೆಗಳಲ್ಲಿ ಈ ಲ್ಯಾಟರೈಟ್ ಮಣ್ಣು ಕಂಡುಬರುತ್ತೆ ಅಂತ. ನಂತರ ಮರುಭೂಮಿ ಮಣ್ಣು ಇದು 1.42 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಭಾರತದಲ್ಲಿ ವ್ಯಾಪಿಸಿದೆ. ಅದೇ ರೀತಿಯಾಗಿ ಪರ್ವತ ಮಣ್ಣು ನಾವು ನೋಡೋದಾದ್ರೆ 2.85 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಈ ಒಂದು ಪರ್ವತ ಮಣ್ಣನ್ನು ನಾವು ಕಾಣ್ತೀವಿ ಮಕ್ಕಳ. ಈಗ ನೆಕ್ಸ್ಟ್ ನಾವು ಮಣ್ಣಿನ ಸವೆತ ಅಂತೇಳಿ ನಾವೀಗ ನೋಡೋಣ. ಮಣ್ಣಿನ ಸವೆತ.
ಈಗ ನಿಮಗೆ ಪ್ರಶ್ನೆ, ಮಣ್ಣಿನ ಸವೆತ ಎಂದರೇನು ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಎಕ್ಸಾಮ್ ಪರೀಕ್ಷೆಯ ದೃಷ್ಟಿಯಿಂದ. ಮಣ್ಣಿನ ಸವೆತ ಎಂದರೇನು ಅಂತೇಳಿ ನೀವು ಮಕ್ಕಳೇ ಬರ್ಕೊಳ್ಳಿ. ಮಣ್ಣಿನ ಮೇಲ್ಭಾಗವು ನೈಸರ್ಗಿಕವಾಗಿ ಕೊಚ್ಚಿ ಹೋಗುವುದನ್ನು ಮಣ್ಣಿನ ಸವೆತ ಎನ್ನುತ್ತಾರೆ. ಈ ಮಣ್ಣಿನ ಸವೆತಕ್ಕೆ ನಾವು ಮಣ್ಣಿನ ಸವೆತ ಹೇಗಂತಪ್ಪ ಅಂದರೆ ನದಿಗಳಾಗಿರ್ಬೋದು, ಪ್ರವಾಹಗಳಾಗಿರ್ಬೋದು, ನದಿಗಳು, ಪ್ರವಾಹಗಳು, ಮಾರ್ಗಗಳು, ಹಿಮನದಿ, ಸಮುದ್ರದ ಅಲೆಗಳು, ಸಮುದ್ರದ ಅಲೆಗಳು ಮೊದಲಾದವುಗಳಿಂದ ಮಣ್ಣಿನ ಸವೆತ ಉಂಟಾಗುತ್ತದೆ. ಮಣ್ಣಿನ ಸವೆತ ಉಂಟಾಗುತ್ತದೆ. ಮಕ್ಕಳೇ, ಇಲ್ಲಿ ನೀವು ನೋಡ್ಬೋದು ಮಣ್ಣಿನ ಸವೆತ ಹೇಗೆ, ಮಣ್ಣಿನ ಸವೆತ ಅಂದರೆ ಏನು ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ, ಮಣ್ಣಿನ ಮೇಲ್ಭಾಗವು ನೈಸರ್ಗಿಕವಾಗಿ ಕೊಚ್ಚಿ ಹೋಗುವುದನ್ನು, ಮಣ್ಣಿನ ಮೇಲ್ಭಾಗವು ನೈಸರ್ಗಿಕವಾಗಿ ಅಂದರೆ ಪ್ರಕೃತಿ ದತ್ತವಾಗಿ ಕೊಚ್ಚಿ ಹೋಗುವುದನ್ನು ನಾವು ಮಣ್ಣಿನ ಸವೆತ ಎಂದು ಕರೆಯುತ್ತೇವೆ. ಗೊತ್ತಾಯ್ತಾ? ಆಗ ಮಣ್ಣು ಯಾವ ರೀತಿ ಸವೆತ, ನದಿಗಳಾಗಿರ್ಬೋದು, ಪ್ರವಾಹಗಳಾಗಿರ್ಬೋದು, ಮಾರುತಗಳಿಂದಾಗಿರ್ಬೋದು, ಅಥವಾ ಹಿಮ ನದಿಗಳಿಂದಾಗಿರ್ಬೋದು, ಅಥವಾ ಸಮುದ್ರದ ಅಲೆಗಳು ಮೊದಲಾದವುಗಳಿಂದ ಈ ಒಂದು ಮಣ್ಣಿನ ಸವೆತ ಅನ್ನೋದು ಉಂಟಾಗುತ್ತೆ. ಮಕ್ಕಳ ನೋಡ್ರಿ, ಇಲ್ಲಿ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸಬೇಕಾದ್ರೆ ಮಣ್ಣಿನ ಮೇಲ್ಪದರ ಏನಾಗುತ್ತೆ, ನೀರು ಕೊಚ್ಚಿಕೊಂಡು ಹೋಗುತ್ತೆ. ಇದರಿಂದಲೂ ಸಹ ಮಣ್ಣಿನ ಸವೆತ ಉಂಟಾಗುತ್ತೆ. ಅದೇ ರೀತಿಯಾಗಿ ಪ್ರವಾಹಗಳು, ಒಮ್ಮೆಲೆ ಬಂದಂತಹ ಪ್ರವಾಹಗಳಿಂದಾಗಿ ಸಹ ಮಾರುತಗಳು, ಸೈಕ್ಲೋನ್ ಮಾರುತಗಳಿಂದಾಗಿರ್ಬೋದು, ಹಿಮ ನದಿಗಳಿಂದಾಗಿರ್ಬೋದು, ಅಥವಾ ಸಮುದ್ರದ ಬೀಸುವಂತಹ ಅಲೆಗಳಿಂದಲೂ ಸಹ ಈ ಒಂದು ಮಣ್ಣಿನ ಸವೆತ ಉಂಟಾಗುತ್ತೆ. ಮಕ್ಕಳ, ನೆಕ್ಸ್ಟ್ ನಾವು ಮಣ್ಣಿನ ಸವೆತಕ್ಕೆ ಕಾರಣಗಳು ಅಂತ ನಾವೀಗ ನೋಡೋಣ. ಬರ್ಕೊಂಡಿರಲ್ಲ, ಮಣ್ಣಿನ ಸವೆತಕ್ಕೆ ಕಾರಣಗಳು. ಮಣ್ಣಿನ ಸವೆತಕ್ಕೆ ಕಾರಣಗಳು. ಒಂದು, ಅರಣ್ಯ ನಾಶ. ಅರಣ್ಯ ನಾಶ. ನೆಕ್ಸ್ಟ್ ಪಾಯಿಂಟ್, ಅತಿಯಾಗಿ ಮೇಯಿಸುವುದು. ಅತಿಯಾಗಿ ಮೇಯಿಸುವುದು. ನೆಕ್ಸ್ಟ್ ಪಾಯಿಂಟ್, ವರ್ಗಾವಣೆ ಬೇಸಾಯ ಪದ್ಧತಿ. ವರ್ಗಾವಣೆ ಬೇಸಾಯ ಪದ್ಧತಿ. ನೆಕ್ಸ್ಟ್ ಪಾಯಿಂಟ್, ಅವೈಜ್ಞಾನಿಕ ಬೇಸಾಯ. ಅವೈಜ್ಞಾನಿಕ ಬೇಸಾಯ ಪದ್ಧತಿ. ನೆಕ್ಸ್ಟ್ ಪಾಯಿಂಟ್, ಇಟ್ಟಿಗೆ ಅಂಚು. ಇಟ್ಟಿಗೆ ಅಂಚು ಇವುಗಳಿಗೆ ಬಳಸುವುದು. ಮಕ್ಕಳೇ, ನೀವು ನೋಡ್ರಿ, ಮಣ್ಣಿನ ಸವೆತಕ್ಕೆ
ಕಾರಣಗಳು ಅಂತ ನಾವು ನೋಡಿದ್ರೆ ಮಣ್ಣು ಯಾವ ರೀತಿಯಾಗಿ ಸವೆತ ಆಗುತ್ತೆ, ಮಣ್ಣಿನ ಮೇಲ್ಪದರ ಯಾವ ರೀತಿ ಕೊಚ್ಕೊಂಡು ಹೋಗುತ್ತೆ ಅಂತ ನೋಡಿದ್ರೆ ಒಂದು ಯಾವುದಪ್ಪ ಅಂದರೆ ಅರಣ್ಯ ನಾಶ. ಒಂದು ಏನು ಅರಣ್ಯ ನಾಶ. ಮಕ್ಕಳಿಗೆ ಇವತ್ತು ಏನಾಗ್ತಿದೆಪ್ಪ ಅಂದರೆ ಜನಸಂಖ್ಯೆ ಹೆಚ್ಚಾದಂತೆ ಇವತ್ತು ಒಬ್ಬ ವ್ಯಕ್ತಿ ಅದನ್ನು ವ್ಯಾಪಾರದ ದೃಷ್ಟಿಯಿಂದಾಗಿರ್ಬೋದು ಅಥವಾ ಸ್ವಾರ್ಥದ ದೃಷ್ಟಿಯಿಂದಾಗಿರ್ಬೋದು ಇವತ್ತು ಗೃಹೋಪಯೋಗಿ ವಸ್ತುಗಳಿಗೋಸ್ಕರ ಇವನು ಮನುಷ್ಯ ಅದನ್ನು ಏನು ಮಾಡ್ತಿದ್ದಾನೆ, ಅರಣ್ಯವನ್ನು ಕಾಡನ್ನು ನಾಶವನ್ನು ಮಾಡ್ತಾ ಇದ್ದಾನೆ. ಈ ಕಾಡನ್ನು ನಾಶ ಮಾಡೋದ್ರಿಂದ ಮಣ್ಣಿನ ಸವೆತ ಏನದು ಉಂಟಾಗುತ್ತೆ, ಮಣ್ಣಿನ ಮೇಲ್ಪದರ ಏನಾಗುತ್ತೆ ಕೊಚ್ಕೊಂಡು ಹೋಗುತ್ತೆ, ಜರುಗುತ್ತೆ ಅಲ್ವಾ. ಈ ಒಂದು ಅರಣ್ಯ ನಾಶ ಏನಾಗುತ್ತೆ ಮಣ್ಣಿನ ಸವೆತಕ್ಕೆ ಕಾರಣ ಏನಂತಂದ್ರೆ ಒಂದು ಅರಣ್ಯ ನಾಶ. ಎರಡನೇ ಪಾಯಿಂಟ್, ಅತಿಯಾಗಿ ಬೇಯಿಸುವುದು. ಯಾವುದನ್ನ? ದನ ಕರುಗಳನ್ನ ಅತಿಯಾಗಿ ಬೇಯಿಸುವುದರಿಂದ ಏನಾಗುತ್ತೆ ಮಣ್ಣಿನ ಸವೆತ ಉಂಟಾಗುತ್ತೆ. ದನ ಕರುಗಳು ಖಾಲಿ ಹೆಜ್ಜೆ ಇರುತ್ತಲ್ಲ, ಆ ಹೆಜ್ಜೆಯಿಂದ ಏನಾಗುತ್ತೆ ಒತ್ತಿದಾಗ ಆ ಒಂದು ಮಣ್ಣಿನ ಮೇಲ್ಪದರ ಏನಾಗುತ್ತೆ ಕೊಚ್ಕೊಂಡಾಗುತ್ತೆ. ದನ ಕರುಗಳನ್ನು ಹೆಚ್ಚಾಗಿ ಬೇಯಿಸುವುದು ಸಹ ಮಣ್ಣಿನ ಸವೆತಕ್ಕೆ ಕಾರಣ ಆಗುತ್ತೆ. ಅದೇ ರೀತಿಯಾಗಿ ವರ್ಗಾವಣೆ ಬೇಸಾಯ ಪದ್ಧತಿ ಅಂದರೆ ಯಾವ ರೀತಿ ವರ್ಗಾವಣೆ ಬೇಸಾಯ ಪದ್ಧತಿ ಅಂದರೆ ಈ ವರ್ಷ ಇಲ್ಲಿ ಬೆಳೆಯನ್ನು ಬೆಳೆಯೋದು, ಮತ್ತು ಮುಂದಿನ ಒಂದು 2 ವರ್ಷ ಅಥವಾ 3 ವರ್ಷ ಆದಮೇಲೆ ಬೇರೆ ಪ್ರದೇಶದಲ್ಲಿ ಹೋಗಿ ವ್ಯವಸಾಯವನ್ನು ಮಾಡೋದು. ವರ್ಗಾವಣೆ ಸ್ಥಳವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ವ್ಯವಸಾಯವನ್ನು ಮಾಡೋದು ಸಹ ಈ ಮಣ್ಣಿನ ಸವೆತಕ್ಕೆ ಕಾರಣ ಆಗುತ್ತೆ. ಅದೇ ರೀತಿಯಾಗಿ ಅವೈಜ್ಞಾನಿಕ ಬೇಸಾಯ ಪದ್ಧತಿ ಅಂದರೆ ನಮ್ಮ ಭಾರತದ ರೈತರು ಅನಕ್ಷರಸ್ಥರಾಗಿರೋದ್ರಿಂದ ಅಥವಾ ಆ ಭಾರತೀಯರಿಗೆ ವೈಜ್ಞಾನಿಕ ವ್ಯವಸಾಯದ ವಿಧಾನ ಭಾರತೀಯರಿಗೆ ಗೊತ್ತಿಲ್ಲದೇ ಇರೋದ್ರಿಂದ ಏನಾಗುತ್ತಂದರೆ ಸರಿಯಾಗಿ ವ್ಯವಸಾಯವನ್ನು ಮಾಡೋ ಪದ್ಧತಿ ಅವರಿಗೆ ಗೊತ್ತಿಲ್ಲದೇ ಇರೋದ್ರಿಂದ ತಮಗೆ ಬಂದಂತೆ ವ್ಯವಸಾಯವನ್ನು ಅವರು ಭೂಮಿಯನ್ನು ಉಳುಮೆ ಮಾಡೋದಾಗಲಿ ಅಥವಾ ಯಾವ ಬೆಳೆಗೆ ಯಾವ ಮಣ್ಣಿಗೆ ಯಾವ ಬೆಳೆಯನ್ನು ಬೆಳೆಯಬೇಕು ಅನ್ನೋದಾಗಲಿ ಭಾರತೀಯರಿಗೆ ಅಷ್ಟಾಗಿ ಅಥವಾ ಭಾರತೀಯರಿಂದ ಅದರಲ್ಲೂ ಅನಕ್ಷರಸ್ಥರಿಗೆ ಅಷ್ಟಾಗಿ ಗೊತ್ತಿರಲ್ಲ ರೈತರಿಗೆ. ಅದರಿಂದ ಈ ಒಂದು ಅವೈಜ್ಞಾನಿಕ ಬೇಸಾಯ ಪದ್ಧತಿಯೂ ಸಹ ಏನಾಗುತ್ತೆ ಮಣ್ಣಿನ ಸವೆತಕ್ಕೆ ಕಾರಣ ಆಗುತ್ತೆ. ವೈಜ್ಞಾನಿಕವಾಗಿ ಬೇಸಾಯವನ್ನು ಮಾಡಲ್ಲ. ವೈಜ್ಞಾನಿಕ ಅಂದರೆ ಏನಪ್ಪ ಅಂದರೆ ಆಧುನಿಕ ಒಂದು ಸಾಮಗ್ರಿಗಳನ್ನು ಬಳಸೋದು. ಈಗೆಲ್ಲ ಹಿಂದಿನ ಕಾಲದಲ್ಲಿ ಎತ್ತುಗಳನ್ನು ಬಳಸ್ತಾರೆ, ಈಗೆಲ್ಲ ಏನಿದೆ ಟ್ರ್ಯಾಕ್ಟರ್ಗಳು ಬಂದಿದ್ದಾವೆ. ಮತ್ತು ಬಿತ್ತನೆ ಮಾಡೋದಕ್ಕೆ ಆಧುನಿಕ ಯಂತ್ರೋಪಕರಣಗಳನ್ನು ಬಳಸೋದಾಗಲಿ, ರಸಗೊಬ್ಬರಗಳನ್ನು ಸಿಂಪಡಿಸೋದಾಗಲಿ, ವೈಜ್ಞಾನಿಕವಾಗಿ ವ್ಯವಸಾಯವನ್ನು ಅವರು ಮಾಡ್ತಿಲ್ಲ. ಅವೈಜ್ಞಾನಿಕವಾದಂತಹ ಒಂದು ಬೇಸಾಯ ಪದ್ಧತಿ ಇದೆಯಲ್ಲ, ಅದು ಏನಾಗ್ತದೆ ಮಣ್ಣಿನ ಸವೆತಕ್ಕೆ ಕಾರಣ ಆಗುತ್ತೆ ಮಕ್ಕಳೇ. ನಂತರ ಇಟ್ಟಿಗೆ ಮತ್ತು ಇಟ್ಟಿಗೆಯನ್ನು ಮಾಡೋದಕ್ಕಾಗಲಿ ಅಥವಾ ಹಂಚನ್ನು ತಯಾರು ಮಾಡೋದಕ್ಕಾಗಲಿ ಏನು ಮಾಡ್ತಾರೆ, ಮಣ್ಣನ್ನು ಬಳಸೋದ್ರಿಂದ ಮಣ್ಣಿನ ಸವೆತ ಅನ್ನೋದು ಉಂಟಾಗುತ್ತೆ. ನೋಡಿ, ನಾವು ಮನೆ ಕಟ್ಟಬೇಕಂದ್ರೆ ನಾವೆಲ್ಲ ಏನು ಮಾಡ್ತಿದ್ವಿ, ಮಣ್ಣನ್ನು ತೆಗೆದು ಇಟ್ಟಿಗೆಗಳನ್ನು ಮಾಡೋದಕ್ಕಾಗಿ ಮತ್ತು ಹಂಚುಗಳನ್ನು ಮನೆಯನ್ನು ಕಟ್ಟೋದಕ್ಕೆ ಹಂಚುಗಳನ್ನು ಉತ್ಪಾದನೆ ಮಾಡೋಕ್ಕೂ ಸಹ ಏನಂತೆ ಮಣ್ಣು ಬೇಕಾಗಿರೋದ್ರಿಂದ ಮಣ್ಣಿನ ಸವೆತ ಅನ್ನೋದು ಉಂಟಾಗುತ್ತೆ. ಮಕ್ಕಳೇ, ಇವಿಷ್ಟು ಅಂಶಗಳು, ಒಂದು ಅರಣ್ಯನಾಶ, ಅತಿಯಾಗಿ ದನ ಕರುಗಳನ್ನು ಮೇಯಿಸುವುದು, ವರ್ಗಾವಣೆ ಬೇಸಾಯ ಪದ್ಧತಿ, ಅವೈಜ್ಞಾನಿಕ ಬೇಸಾಯ ಪದ್ಧತಿ, ಇಟ್ಟಿಗೆ ಅಥವಾ ಹೆಂಚುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಬಳಸುವುದು, ಇವೆಲ್ಲವೂ ಸಹ ಮಣ್ಣಿನ ಸವೆತಕ್ಕೆ ಕಾರಣಗಳು ಅಂತೇಳಿ ತಿಳ್ಕೊಂಡಿದ್ದಾರೆ ಮಕ್ಕಳೇ. ನೆಕ್ಸ್ಟ್ ನಾವು ಮಣ್ಣಿನ ಸವೆತದಿಂದಾಗುವಂತಹ ಪರಿಣಾಮಗಳು ಯಾವುವು ಅಂತ ನೋಡೋಣ. ಕಾರಣಗಳಾಯಿತು. ಈಗ ಮಣ್ಣಿನಿಂದ ಯಾವ ರೀತಿಯಾದಂತಹ ಪರಿಣಾಮ ಉಂಟಾಗುತ್ತೆ ಅಂತ ನಾವೀಗ ನೋಡೋಣ. ಮಣ್ಣಿನ ಸವೆತದಿಂದಾಗುವ ಪರಿಣಾಮಗಳು. ಮಣ್ಣಿನ ಸವೆತದಿಂದಾಗುವಂತಹ ಪರಿಣಾಮಗಳು. ಒಂದು, ಮಣ್ಣಿನ ಸಾರ ಕಡಿಮೆಯಾಗಿ ಉತ್ಪಾದನಾ ಸಾಮರ್ಥ್ಯ
ಸಾರ ಕಡಿಮೆಯಾಗಿ ಉತ್ಪಾದನಾ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಉತ್ಪಾದನಾ ಸಾಮರ್ಥ್ಯ ಏನಾಗ್ತದೆ? ಕಡಿಮೆಯಾಗುತ್ತದೆ. ಎರಡನೇದು ನೀರಿನ ಸಂಗ್ರಹಣಾ ಸಾಮರ್ಥ್ಯ. ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುವುದು. ನೆಕ್ಸ್ಟ್ ಪಾಯಿಂಟ್, ಅಂತರ್ಜಲದ ಮಟ್ಟದಲ್ಲಿ ಕುಸಿತ. ನೆಕ್ಸ್ಟ್ ಪಾಯಿಂಟ್, ಸಸ್ಯವರ್ಗ ಒಣಗುತ್ತದೆ ಮತ್ತು ಬರಗಾಲ ಉಂಟಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ದೇಶದ ಸಮಗ್ರ ಆರ್ಥಿಕ ವ್ಯವಸ್ಥೆಗೆ ಹಿನ್ನಡೆ. ಮಕ್ಕಳೇ, ನೋಡಿ, ಮಣ್ಣಿನ ಸವೆತದಿಂದಾಗುವಂತಹ ಪರಿಣಾಮಗಳು ಯಾವುವು ಅಂತೇಳಿ ನಿಮಗೆಲ್ಲೋ ಮಣ್ಣಿನ ಸಂರಕ್ಷಣೆ ಎಂದರೇನು, ಮಣ್ಣಿನ ಸವೆತಕ್ಕೆ ಫಸ್ಟಿಗೆ ಮಣ್ಣಿನ ಸವೆತ ಎಂದರೇನು, ಮಣ್ಣಿನ ಸವೆತಕ್ಕೆ ಕಾರಣಗಳು, ಮಣ್ಣನ್ನು ಯಾವ ರೀತಿಯಾಗಿ ಸಂರಕ್ಷಣೆಯನ್ನು ಮಾಡ್ಬೋದು, ಅಥವಾ ಮಣ್ಣಿನ ಯಾವ ಸವೆತದಿಂದಾಗುವಂತಹ ಪರಿಣಾಮಗಳು ಯಾವುವು ಅಂತ ಪ್ರಶ್ನೆಯನ್ನು ಕೇಳಿದರೆ ಒಂದು ಸಲನ ಮಾಡಬೇಕಾಗುತ್ತೆ. ಒಂದು ಮಣ್ಣಿನ ಸವೆತದಿಂದಾಗುವ ಪರಿಣಾಮಗಳು ಯಾವುದು ಅಂದರೆ, ಮೊದಲನಾಗಿ ಮಣ್ಣಿನ ಸಾರ ಏನಾಗುತ್ತೆ? ಕಡಿಮೆ ಆಗುತ್ತೆ. ಮಣ್ಣಿನ ಸಾರ ಕಡಿಮೆಯಾಗಿ ಉತ್ಪಾದನಾ ಸಾಮರ್ಥ್ಯ ಏನಾಗುತ್ತೆ? ಕಡಿಮೆ ಆಗುತ್ತೆ. ಮಣ್ಣಿನಲ್ಲಿರುವಂತಹ ಒಂದು ಏನಾಗಿದೆ, ಮಣ್ಣಿನಲ್ಲಿರುವಂಥ ಒಂದು ಶಕ್ತಿ ಏನಾಗಿದೆ? ಕಡಿಮೆಯಾಗಿ ಉತ್ಪಾದನಾ ಸಾಮರ್ಥ್ಯ ಏನಾಗುತ್ತೆ? ಕಡಿಮೆ ಆಗುತ್ತೆ. ಪೌಷ್ಟಿಕಾಂಶದ ಕೊರತೆ ಮಣ್ಣಿನಲ್ಲಿ ಕಂಡುಬರುತ್ತೆ. ಇದರಿಂದ ಮಣ್ಣಿನ ಇಳುವರಿಯನ್ನು ಸಹ ಏನಾಗುತ್ತೆ? ಬೆಳೆ ಇಳುವರಿಯನ್ನು ಸಹ ಏನಾಗುತ್ತೆ? ಕಡಿಮೆಯಾಗಿರುತ್ತೆ. ಉತ್ಪಾದನಾ ಸಾಮರ್ಥ್ಯ ಅಂದರೆ ಇಳುವರಿಯೂ ಸಹ ಏನಾಗುತ್ತೆ? ಕಡಿಮೆ ಆಗುತ್ತೆ. ಮಣ್ಣು ಯಾವ ಫಲವತ್ತಾಗಿದ್ದಾಗ ಮಾತ್ರ ಉತ್ಪಾದನಾ ಸಾಮರ್ಥ್ಯ ಜಾಸ್ತಿ ಇರುತ್ತೆ. ಆದರೆ ಇಲ್ಲಿ ಮಣ್ಣಿನ ಸವೆತ ಆಗೋದ್ರಿಂದ ಉತ್ಪಾದನಾ ಸಾಮರ್ಥ್ಯ ಏನಾಗುತ್ತೆ? ಕಡಿಮೆ ಆಗುತ್ತೆ. ಎರಡನೇದಾಗಿ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅಂದರೆ ಮಣ್ಣು ಕೊಚ್ಕೊಂಡು ಹೋಗೋದ್ರಿಂದ, ಭೂಮಿಯ ಮೇಲ್ಪದರು ಕೊಚ್ಕೊಂಡು ಹೋಗೋದ್ರಿಂದ ಮಣ್ಣಿನ ಸಂಗ್ರಹಣಾ ಸಾಮರ್ಥ್ಯ ಏನಾಗುತ್ತೆ? ನೀರಿನ ಸಂಗ್ರಹಣಾ ಸಾಮರ್ಥ್ಯ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅಂದರೆ ಮಣ್ಣನ್ನು ತೆಗೆಯೋದ್ರಿಂದ ಏನಾಗ್ತಿದೆ? ಸಮಯ ನೀವು ಕೆರೆಗಳಲ್ಲೆಲ್ಲ ನೋಡಿರ್ಬೋದು, ಊರು ತುಂಬಿಕೊಂಡಿರುತ್ತೆ, ಕಸ ಕಡ್ಡಿಗಳೆಲ್ಲ ತುಂಬಿಕೊಂಡಿರ್ತವೆ. ಆವಾಗ ಅದು ಮಣ್ಣನ್ನು ತೆಗೆಯೋದ್ರಿಂದ ಸಂಗ್ರಹಣಾ ಸಾಮರ್ಥ್ಯ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಆದರೆ ಇಲ್ಲಿ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ ಅಂದರೆ, ಎಲ್ಲ ಕಸ ಕಡ್ಡಿಗಳೆಲ್ಲ ಕೆರೆಗಳಿಗೆ ಬಂದಾಗ ಅದನ್ನು ಮಣ್ಣು ತೆಗೆಸ್ತೇ ಇದ್ದರೆ ಏನಾಗುತ್ತೆ? ಆ ಕೆರೆಗಳಲ್ಲಿ ಮಣ್ಣು ಕಸ ಕಡ್ಡಿ ತುಂಬಿಕೊಳ್ಳೋದ್ರಿಂದ ಕೆರೆಗಳಲ್ಲಿ ನೀರನ್ನು ಇಟ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಕೆರೆಗಳಿಗೆ ಬಹಳ ಕಡಿಮೆ ಇರುತ್ತೆ. ಅದರಿಂದ ಇಲ್ಲಿ ಸಾಮರ್ಥ್ಯ ಏನಾಗುತ್ತೆ? ಕಡಿಮೆ ಆಗುತ್ತೆ. ನಂತರ ಅಂತರ್ಜಲ ಮಟ್ಟದಲ್ಲಿ ಕುಸಿತ. ಅಂತರ್ಜಲ ಅಂದರೆ ನಾವು ಭೂಮಿ ಒಳಗೆ ಬೋರ್ವೆಲ್ ಅಂತ ನಾವೇನು ಕರಿತೀವಲ್ಲ, ಈ ಅಂತರ್ಜಲ ಮಟ್ಟದಲ್ಲೂ ಸಹ ಮಣ್ಣಿನ ಸವೆತದಿಂದ ಏನಾಗುತ್ತೆ? ಕುಸಿತ ಕಂಡುಬರುತ್ತೆ. ಮತ್ತು ಸಸ್ಯವರ್ಗಗಳು ಸಹ ಏನಾಗ್ತವೆ? ಒಣಗ್ತವೆ. ಅಂದರೆ ಮಣ್ಣಿನಲ್ಲಿ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಇಲ್ಲದೇ ಇರೋದ್ರಿಂದ ಸಸ್ಯಗಳು ಏನಾಗ್ತವೆ? ಒಣಗ್ತವೆ. ಸಸ್ಯಗಳು ಒಣಗಾಗೋದ್ರಿಂದ ಏನಾಗುತ್ತೆ? ಬರಗಾಲ ಉಂಟಾಗುತ್ತೆ. ನಂತರ ದೇಶದ ಸಮಗ್ರ ಆರ್ಥಿಕ ವ್ಯವಸ್ಥೆ ಏನಾಗುತ್ತೆ? ಹಿನ್ನಡೆಯಾಗುತ್ತೆ. ಅಂದರೆ ಒಂದು ದೇಶ
ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಕೃಷಿಯೂ ಸಹ ಬಹು ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಆದರೆ ಇಲ್ಲಿ ಮಣ್ಣು ಏನಾಗುತ್ತೆ, ಸವೆತದಿಂದಾಗಿ ಏನಾಗುತ್ತೆ, ಉತ್ಪಾದನಾ ಸಾಮರ್ಥ್ಯ ಕಡಿಮೆ ಆಗೋದ್ರಿಂದ, ಜೊತೆಗೆ ನೀರಿನ ಸಂಗ್ರಹಣ ಸಾಮರ್ಥ್ಯ ಕಡಿಮೆ ಆಗೋದ್ರಿಂದ ಬರಗಾಲ ಉಂಟಾಗುತ್ತೆ. ಇದರಿಂದ ದೇಶದ ಆರ್ಥಿಕ ಸ್ಥಿತಿ ಏನಾಗುತ್ತೆ, ಹಿನ್ನಡೆಯನ್ನು ಹೊಂದುತ್ತೆ ಮಕ್ಕಳೇ. ಇಷ್ಟು ಯಾವುದೋ ಮಣ್ಣಿನ ಸವೆತದಿಂದ ಆಗುವಂತಹ ಪರಿಣಾಮಗಳು. ಅರ್ಥ ಆಗಿದೆನಾ? ನೆಕ್ಸ್ಟ್ ಇಟ್ಕೋಗೋಣ. ಈಗ ನೆಕ್ಸ್ಟ್ ನಾವು ಮಣ್ಣಿನ ಸಂರಕ್ಷಣೆ ಅಂತೆಲ್ಲ ಈಗ ನೋಡೋಣ. ಮಣ್ಣನ್ನು ಯಾವ ರೀತಿಯಾಗಿ ನಾವು ರಕ್ಷಣೆಯನ್ನು ಮಾಡಬೇಕು, ಅದನ್ನು ಕಾಪಾಡಬೇಕು ಮಣ್ಣನ್ನು ಅಂತೇಳಿ ನಾವೀಗ ನೋಡೋಣ. ಈಗ ಮಣ್ಣಿನ ಸಂರಕ್ಷಣೆ, ಮಣ್ಣಿನ ಸಂರಕ್ಷಣೆ ಎಂದರೇನಪ್ಪ ಅಂದರೆ ಮಣ್ಣಿನ ಸವೆತದ ನಿಯಂತ್ರಣ ಮತ್ತು ಫಲವತ್ತತೆಯನ್ನು ಕಾಪಾಡುವುದಕ್ಕೆ ಏನಂತ ಹೇಳ್ತಾರೆ, ಮಣ್ಣಿನ ಸಂರಕ್ಷಣೆ. ಮಣ್ಣಿನ ಸಂರಕ್ಷಣೆ ಎನ್ನುತ್ತಾರೆ. ಸಂರಕ್ಷಣೆ, ಮಣ್ಣಿನ ಸಂರಕ್ಷಣೆ ಎನ್ನುತ್ತಾರೆ. ಈ ಮಣ್ಣಿನ ಸಂರಕ್ಷಣೆನ ಯಾವ ರೀತಿಯಾಗಿ ಮಾಡಬಹುದು ಅಂತೆಲ್ಲ ನೋಡಿದ್ರೆ ಒಂದೊಂದೇ ಪಾಯಿಂಟ್ಸ್ ನೋಡೋಣ ಮಕ್ಕಳೇ. ಒಂದು ಅರಣ್ಯ ಪೋಷಣೆ. ಅರಣ್ಯ ಪೋಷಣೆ ಮತ್ತು ಅರಣ್ಯೀಕರಣ. ಎರಡನೇದಾಗಿ ದನಕರುಗಳನ್ನು ಅತಿಯಾಗಿ ಮೇಯಿಸುವುದನ್ನು ನಿಲ್ಲಿಸುವುದು. ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು. ನೆಕ್ಸ್ಟ್ ಪಾಯಿಂಟ್, ಚೆಕ್ ಡ್ಯಾಮ್ಗಳ ನಿರ್ಮಾಣ. ಚೆಕ್ ಡ್ಯಾಮ್ಗಳ ನಿರ್ಮಾಣ. ನಾಲ್ಕನೇ ಪಾಯಿಂಟ್ಸ್, ಬದುಗಳ ನಿರ್ಮಾಣ. ಐದನೇದಾಗಿ ಅಡ್ಡಲಾಗಿ ಉಳುಮೆ ಮಾಡುವುದು. ಅಡ್ಡಲಾಗಿ ಉಳುಮೆ ಮಾಡುವುದು. ಮಕ್ಕಳೇ, ಇಲ್ಲಿ ನೋಡಿ, ನಾವು ಮಣ್ಣಿನ ಸಂರಕ್ಷಣೆ ಅಂತ ನಾವು ನೋಡಿದ್ರೆ ಮಣ್ಣಿನ ಸಂರಕ್ಷಣೆ ಎಂದರೇನು ಅಂತ ಪ್ರಶ್ನೆಯನ್ನು ನಿಮಗೆ ಕೇಳ್ತಾರೆ. ಒಂದು, ಮಣ್ಣಿನ ಸವೆತವನ್ನು ನಿಯಂತ್ರಣವನ್ನು ಮಾಡುವುದು. ಮಣ್ಣಿನ ಏನು ಸವೆತ ಆಗ್ತಾ ಇದೆಯಲ್ಲ ಅದನ್ನು ನಿಯಂತ್ರಿಸುವುದು ಮತ್ತು ಫಲವತ್ತತೆಯನ್ನು ಕಾಪಾಡುವುದು. ಮಣ್ಣು ಸವೆತ ಇದೆಯಲ್ಲ ಅದನ್ನು ಒಂದು ನಿಯಂತ್ರಣಕ್ಕೆ ತರುವುದು ಮತ್ತು ಫಲವತ್ತತೆಯನ್ನು ಕಾಪಾಡುವುದಕ್ಕೆ ನಾವು ಏನಂತ ಕರಿತೀವಿ, ಮಣ್ಣಿನ ಸಂರಕ್ಷಣೆ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ? ಅದೇ ರೀತಿಯಾಗಿ ಈ ಮಣ್ಣಿನ ಸಂರಕ್ಷಣೆಯನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತ ನಾವು ನೋಡಿದ್ರೆ, ಒಂದು ಅರಣ್ಯ ಪೋಷಣೆ ಮತ್ತು ಅರಣ್ಯೀಕರಣ, ಅಂದರೆ ಅರಣ್ಯವನ್ನು ಬೆಳೆಸೋದು. ಮಕ್ಕಳೇ, ಇವತ್ತು ಏನಾಗ್ತಿದೆಯಪ್ಪ ಅಂದರೆ, ಮನುಷ್ಯ ಆಧುನಿಕತೆಯತ್ತ ಹೋದಂತೆ ಮನುಷ್ಯದವನು ಅರಣ್ಯಗಳನ್ನು ಇವತ್ತು ನಾಶವನ್ನು ಮಾಡ್ತಿದ್ದಾನೆ. ಈ ಅರಣ್ಯ ನಾಶ ಮಾಡೋದ್ರಿಂದ ಇವತ್ತು ಮಳೆ ಸರಿಯಾದಂತಹ ಕಾಲಕ್ಕೆ ಆಗ್ತಾ ಇಲ್ಲ, ಬೆಳೆಯನ್ನು ನಾವು ಬೆಳೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮನುಷ್ಯ ಅದನ್ನು ಲಾಭದ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ವೈಯಕ್ತಿಕವಾಗಿರ್ಬೋದು
ಇವರು ಏನು ಮಾಡ್ತಾರೆ, ಇವತ್ತು ಅರಣ್ಯವನ್ನು ನಾಶವನ್ನು ಮಾಡ್ತಾ ಇದ್ದಾರೆ ಮಕ್ಕಳೇ. ಅದಕ್ಕೋಸ್ಕರ ನಾವೆಲ್ಲರೂ ಒಂದು ಪಣವನ್ನು ತೊಡಬೇಕು. ಏನಪ್ಪ ಅಂದರೆ ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಮನೆಗೆ ಒಂದೊಂದು ಸಸ್ಯವನ್ನು ನೆಡಬೇಕು. ಅಥವಾ ಶಾಲೆಗೊಂದು ಪ್ರತಿಯೊಂದು ಮಗು ಶಾಲೆಯಲ್ಲಿ ಒಂದೊಂದು ಮರವನ್ನು ನೆಟ್ಟರೆ ಅದು ಒಂದು ಶಾಲೆಯ ಒಂದು ವನವಾಗಿ ಪರಿಣಮಿಸುತ್ತೆ ಅಂತೇಳಿ ನಾವು ಹೇಳ್ಬೋದು. ಮಕ್ಕಳೇ, ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಶಾಲೆಯಲ್ಲಿ ನಾವೇನು ಮಾಡ್ತಿದ್ದೀವಪ್ಪ ಅಂದರೆ ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಆಚರಣೆಯನ್ನು ಮಾಡಿದಾಗ ನಾವು ನೂರಾರು ಗಿಡಗಳನ್ನು ನಮ್ಮ ಶಾಲೆಯಲ್ಲಿ ನಾವು ನೆಡ್ತಾ ಇದ್ದೀವಿ. ಅದರ ಒಂದು ಜವಾಬ್ದಾರಿಯನ್ನು ನಾವು ಮಕ್ಕಳಿಗೆ ನಿಮಗೆಲ್ಲ ಹಂಚ್ತಾ ಇದ್ದೀವಿ. ಯಾವ ಮಗು 3 ವರ್ಷ ತನಕ ಇದ್ದಂತಹ ಮಗು 3 ವರ್ಷದಲ್ಲಿ ಆ ಮರ ಎಷ್ಟು ಪ್ರಮಾಣದಲ್ಲಿ ಚೆನ್ನಾಗಿ ಪೌಷ್ಟಿಕವಾಗಿ ಬೆಳೆದಿದೆ ಅಂತ ನೋಡಿಕೊಂಡು ನಾವು ಪ್ರತಿ ವರ್ಷ ಒಂದು ಶಾಲಾ ವಾರ್ಷಿಕೋತ್ಸವದಲ್ಲಿ ನಾವು ನಿಮಗೆ ಬಹುಮಾನವನ್ನು ಕೊಡ್ತಾ ಇದ್ದೀವಿ. ಅದನ್ನು ನಾವು ಬಹಳ ವರ್ಷಗಳಿಂದಲೂ ಸಹ ಮುಂದುವರಿಸ್ಕೊಂಡು ಹೋಗಿದ್ದೀವಿ ಮಕ್ಕಳ. ಆ ಒಂದು ರೀತಿಯಲ್ಲಿ ಪ್ರತಿಯೊಂದು ಮನೆಗೊಂದು ಸಸ್ಯವನ್ನು ಬೆಳೆದ್ರೆ, ಗಿಡವನ್ನು ಸಾಕಿದರೆ, ಮತ್ತು ಶಾಲೆಗೊಂದು ಮರವನ್ನು ಬೆಳೆಸಿದರೆ ಒಂದು ವನವಾಗಿ ಪರಿಣಮಿಸುತ್ತೆ. ನಾವು ಈ ಕಾಡನ್ನು ಬೆಳೆಸೋದ್ರಿಂದ ನಾಡನ್ನು ಉಳಿಸ್ಬೋದು. ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅಂತೇಳಿ ಘೋಷಣೆಗಳನ್ನು ನಾವು ಕಾಣ್ತೀವಿ. ಎಲ್ಲಿ ನೋಡಿದ್ರು ಸಹ ನಾವು ನೆಪ ಮಾತ್ರಕ್ಕೆ ಘೋಷಣೆಗಳನ್ನು ಮಾಡ್ತೀವಿ, ನೆಪ ಮಾತ್ರ ಗಿಡಕ್ಕೆ ಹಾಕ್ತೀವಿ ಅಂತ ಹೇಳ್ತೀವಿ. ಆದರೆ ಅದನ್ನು ನಾವು ಯಾರು ಸರಿಯಾಗಿ ಪಾಲಿಸ್ತಾ ಇಲ್ಲ ಮಕ್ಕಳ. ಮುಂದಿನ ಪ್ರಜೆಗಳಾದಂಥ ನೀವು ಈ ಒಂದು ಕೆಲಸವನ್ನು ನಿರ್ವಹಿಸಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅರಣ್ಯವನ್ನು ಪೋಷಣೆಯನ್ನು ಮಾಡಬೇಕು, ಅರಣ್ಯಗಳನ್ನು ವೃದ್ಧಿಸುವಂತಹ ಒಂದು ಕೆಲಸವನ್ನು ಮಾಡಬೇಕು. ಮತ್ತು ಇಲ್ಲಿ ನಾವು ಕಾರಣ ಅಂತೇನು ಹೇಳಿದ್ವಪ್ಪ ಅಂದರೆ ದನಕರುಗಳನ್ನು ಅತಿಯಾಗಿ ಮೇಯಿಸುವುದು ಕಾರಣ. ಆದರೆ ಅದು ನಿಯಂತ್ರಣ ಹೇಗೆ ಮಾಡಬೇಕಪ್ಪ ಅಂದರೆ ಅತಿಯಾಗಿ ದನಕರುಗಳನ್ನು ಮೇಯಿಸುವುದನ್ನು ನಾವು ನಿಯಂತ್ರಣವನ್ನು ಮಾಡಬೇಕು ಅಂತೇಳಿ ಅಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ನೀರಿನ ಸಂಗ್ರಹಣ ಸಾಮರ್ಥ್ಯ ಏನಾಗುತ್ತೆ, ಕೆರೆಗಳಲ್ಲಿ ಹೂಳನ್ನು ತೆಗೆದೇ ಇರೋದ್ರಿಂದ ನೀರಿನ ಸಂಗ್ರಹಣ ಸಾಮರ್ಥ್ಯ ಕೆರೆಗಳಲ್ಲಿ ಏನಾಗುತ್ತೆ, ಕಡಿಮೆ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡೋದ್ರಿಂದ ನೀರಿನ ಸಂಗ್ರಹಣ ಸಾಮರ್ಥ್ಯ ಏನಾಗುತ್ತೆ, ಹೆಚ್ಚಾಗುತ್ತೆ ಅಂತೇಳಿ ನಾವು ಹೇಳ್ಬೋದು. ಹಾಗೆ ಬದುಗಳ ನಿರ್ಮಾಣ ಸಾಮಾನ್ಯವಾಗಿ ಅಡ್ಡಲಾಗಿ ಉಳುಮೆ ಮಾಡೋದು ಅಂತ ನಾವು ಹೇಳ್ತೀವಿ. ಎತ್ತರ ಪ್ರದೇಶಗಳಲ್ಲಿ ಅಡ್ಡಲಾಗಿ ಉಳುಮೆ ಮಾಡೋದ್ರಿಂದ ಭೂಮಿಯ ಮಣ್ಣಿನ ಮೇಲ್ಪದರ ಕೊಚ್ಚಿಕೊಂಡು ಹೋಗೋದನ್ನು ನಾವು ತಪ್ಪಿಸ್ಬೋದು. ಹೇಗೆಪ್ಪ ಅಂದರೆ ಅಡ್ಡಲಾಗಿ ಉಳುಮೆಯನ್ನು ಮಾಡೋದ್ರಿಂದ. ಇಲ್ಲಿ ನಾವು ಮಣ್ಣಿನ ಸಂರಕ್ಷಣೆ ಯಾವ ರೀತಿಯಾಗಿ ಮಾಡ್ಬೋದಪ್ಪ ಅಂದರೆ ಒಂದು ಬದುಗಳನ್ನು ನಿರ್ಮಾಣ ಮಾಡಬೇಕು. ಸಾಮಾನ್ಯವಾಗಿ ನಾವೆಲ್ಲರೂ ರೈತರಾಗಿರೋದ್ರಿಂದ ನಮ್ಮ ಹೊಲಗದ್ದೆಗಳಿಗೆ ನಾವು ನೋಡಿದಾಗ ಪ್ರತಿಯೊಂದು ಹೊಲದ ನಮ್ಮದೇ 4-5 ಎಕರೆ ಇತ್ತಂದರೆ ಅಲ್ಲಲ್ಲೇ ಬದುಗಳನ್ನು ಹಾಕೋದ್ರಿಂದ ಏನಾಗುತ್ತೆ, ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡೋಕ್ಕೆ ಸಾಧ್ಯ ಆಗುತ್ತೆ. ಈ 4 ಎಕರೆ ಒಂದೇ ಸೇರಿ ಒಂದು ಬದುಗಳನ್ನು ಹಾಕೋದಲ್ಲ, ಮಧ್ಯೆ ಬದುಗಳನ್ನು ಹಾಕ್ತಾ ಹೋದಾಗ ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡೋದಕ್ಕೆ ಸಾಧ್ಯ ಆಗುತ್ತೆ. ಮಳೆ ಬಂದಾಗಿರ್ಬೋದು, ಪ್ರವಾಹ ಬಂದಾಗಿರ್ಬೋದು, ಈ ಥರ ನೀರು ಮಣ್ಣಿನ ಮೇಲ್ಪದ್ರ ಕೊಚ್ಕೊಂಡು ಹೋಗೋದಕ್ಕೆ ಬದುಗಳು ಹಾಕೋದ್ರಿಂದ ಸಾಧ್ಯ ಆಗಲ್ಲ ಅಂತೇಳಿ ನಾವು ಹೇಳ್ಬೋದು. ಅದೇ ರೀತಿ ಈಗ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು ಮಕ್ಕಳು. ಈಗಾಗಲೇ ಅಡ್ಡಲಾಗಿ ಉಳುಮೆಯನ್ನು ಮಾಡೋದ್ರಿಂದ ಮಣ್ಣಿನ ಒಂದು ಸವೆತವನ್ನು ನಾವು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳೇ. ಈಗ ಮಕ್ಕಳೇ, ನಿಮ್ಮೆಲ್ಲರಿಗೂ ಗೊತ್ತಿದೆ ಏನಪ್ಪ ಅಂದರೆ ನಾವು ಇವತ್ತು ಈ ಒಂದು ಮಣ್ಣನ್ನು ಸಂರಕ್ಷಣೆಯನ್ನು ಮಾಡಬೇಕಾದ್ರೆ ಈ ಒಂದು ಭಾರತ ನಮ್ಮ ಬಹಳಷ್ಟು ರೈತರು ಬಡವರಾಗಿರೋದ್ರಿಂದ 70% ಜನರು ವ್ಯವಸಾಯವನ್ನೇ ತಮ್ಮ ಮೂಲ ಉದ್ಯೋಗವನ್ನಾಗಿ ಮಾಡಿಕೊಂಡಿರೋದ್ರಿಂದ ಮತ್ತು ಭಾರತದ ಪ್ರಥಮ ಉದ್ಯೋಗ ಯಾವುದಪ್ಪ ಅಂದರೆ ವ್ಯವಸಾಯ ಆಗಿರೋದ್ರಿಂದ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಿಮಗೆಲ್ಲರಿಗೂ ಸಹ ಗೊತ್ತಿದೆ ಏನಪ್ಪ ಅಂದರೆ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡಿದಾರಪ್ಪ ಅಂದರೆ ವ್ಯವಸಾಯಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಹಾಗೆ ನಾವು 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೆಗಳಾಗಿರ್ಬೋದು, 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ವಿಜ್ಞಾನ ತಂತ್ರಜ್ಞಾನಕ್ಕೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಪಂಚವಾರ್ಷಿಕ ಯೋಜನೆಯಲ್ಲಿ
ಬೇರೆ ಬೇರೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದನ್ನು ನಾವು ಕಾಣ್ತೀವಿ ಮಕ್ಕಳೇ. ಆದರೆ ನಾವು ನಮ್ಮ ಭಾರತ ಸರ್ಕಾರ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಒಂದು ವ್ಯವಸಾಯಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಟ್ಟಿರೋದನ್ನು ನಾವು ಗಮನಿಸ್ಬೋದು. ಇವುಗಳ ಜೊತೆಗೆ ನಮ್ಮ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಈ ಒಂದು ಗಮನವನ್ನು ನಾವು ಹರಿಸ್ಬೋದು ಅಂತೇಳಿ ನಾವು ಮಕ್ಕಳೇ ಹೇಳ್ಬೋದು. ಇಷ್ಟು ಮಕ್ಕಳು ನಿಮಗೆಲ್ಲರೂ ಗೊತ್ತಿದೆ. ಇಷ್ಟು ನಾವು ಯಾವುದು ಭಾರತದ ಮಣ್ಣುಗಳು ಅಂತ ಫಸ್ಟು ಮಣ್ಣುಗಳನ್ನು ತಿಳ್ಕೊಂಡ್ರಿ, ಮಣ್ಣಿನ ವಿಧಗಳು ಅಂತ ತಿಳ್ಕೊಂಡ್ರಿ. ನಂತರ ಮಣ್ಣಿನ ಸವೆತ ಎಂದರೇನು, ಮಣ್ಣಿನ ಸವೆತಕ್ಕೆ ಕಾರಣಗಳು, ಆ ಸವೆತದಿಂದಾಗುವಂತಹ ಪರಿಣಾಮಗಳು, ಮತ್ತು ಮಣ್ಣನ್ನು ಯಾವ ರೀತಿ ಸಂರಕ್ಷಣೆಯನ್ನು ಮಾಡಬಹುದು. ಇಷ್ಟು ಈ ಒಂದು ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದು ಅಧ್ಯಯನ ಅಂತ ನಾವು ಹೇಳ್ಬೋದು ಮಕ್ಕಳೇ. ಈಗ ನಾನು ಗೃಹ ಪಾಠವನ್ನು ಕೊಡ್ತೀನಿ. ನೀವೆಲ್ಲರೂ ಸಹ ಈ ಒಂದು ಗೃಹ ಪಾಠವನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಸಹಿಯನ್ನು ಪಡೆಯಬೇಕು. ಮಕ್ಕಳೇ, ಭಾಗ 1 ಪೇಜ್ ನಂಬರ್ 104. ಭಾಗ 1 ಪೇಜ್ ನಂಬರ್ 104. ಮೊದಲನೇ ಮೇನಲ್ಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ ಅಂತೀನಿ. ಆ ಪ್ರಶ್ನೆಗಳನ್ನು ನಾನು ಓರಲ್ಲ ಬಾಯಿಗೆ ಹೇಳ್ತೀನಿ, ಹಾಗೆ ಬರ್ಕೊಡ್ರಿ. ನದಿಗಳ ಸಂಚಯನದಿಂದ ನಿರ್ಮಾಣಗೊಂಡ ಮಣ್ಣಿಗೆ ಡ್ಯಾಶ್ ಎನ್ನುವರು. ನದಿಗಳ ಸಂಚಯನದಿಂದ ನಿರ್ಮಾಣಗೊಂಡ ಮಣ್ಣಿಗೆ ಡ್ಯಾಶ್ ಎನ್ನುವರು. ಅದೇ ರೀತಿ ಎರಡನೇ ಪ್ರಶ್ನೆ, ಕಪ್ಪು ಮಣ್ಣನ್ನು ಡ್ಯಾಶ್ ಮತ್ತು ಡ್ಯಾಶ್ ಅಂತಲೂ ಕರೆಯುತ್ತಾರೆ. ಕಪ್ಪು ಮಣ್ಣನ್ನು ಡ್ಯಾಶ್ ಮತ್ತು ಡ್ಯಾಶ್ ಅಂತಲೂ ಕರೆಯುತ್ತಾರೆ. ಮೂರನೇ ಪ್ರಶ್ನೆ, ಅತ್ಯಧಿಕ ಉಷ್ಣಾಂಶ ಮತ್ತು ಮಳೆಯ ಪರಿಸ್ಥಿತಿಯುಳ್ಳ ಉಷ್ಣವಲಯದಲ್ಲಿ ಉತ್ಪತ್ತಿಯಾಗುವಂಥ ಮಣ್ಣು ಡ್ಯಾಶ್ ಆಗಿರುತ್ತದೆ. ನಾಲ್ಕನೇ ಪ್ರಶ್ನೆ, ಪರ್ವತ ಮಣ್ಣು ಡ್ಯಾಶ್ ಬೆಳೆಗಳ ಬೇಸಾಯಕ್ಕೆ ಸೂಕ್ತವಾದದ್ದು. ಇವು 4 ಪ್ರಶ್ನೆಗಳು ಮೊದಲನೇ ಮೇನಲ್ಲಿ ಬರ್ತವೆ. ಎರಡನೇ ಮೇನಲ್ಲಿ ಗುಂಪುಗಳಲ್ಲಿ ಚರ್ಚಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಇದೆ. ಮಕ್ಕಳೇ, ನಾನು ಪರೀಕ್ಷೆಯ ದೃಷ್ಟಿಯಿಂದ ಕೆಲವು ಪ್ರಶ್ನೆಗಳನ್ನು ಮಾತ್ರ ಬೋರ್ಡ್ ಮೇಲೆ ಬರಿತೀನಿ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. 1, ಭಾರತದ ಪ್ರಮುಖ ಮಣ್ಣಿನ ಪ್ರಕಾರಗಳ್ಯಾವುವು? ಭಾರತದ ಪ್ರಮುಖ ಮಣ್ಣಿನ ಪ್ರಕಾರಗಳ್ಯಾವುವು? ಎರಡನೇ ಪ್ರಶ್ನೆ, ಮಣ್ಣಿನ ಸವೆತ ಮತ್ತು ಸಂರಕ್ಷಣೆ. ಸವೆತ ಮತ್ತು ಸಂರಕ್ಷಣೆ ಎಂದರೇನು? ನೆಕ್ಸ್ಟ್ ಮೂರನೇ ಪ್ರಶ್ನೆ, ಮಣ್ಣಿನ ಸವೆತಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ. ನೆಕ್ಸ್ಟ್ ಪ್ರಶ್ನೆ, ಮಣ್ಣಿನ ವಿಧಗಳನ್ನು ತಿಳಿಸಿ. ಮಕ್ಕಳೇ, ಈ ಒಂದು ಪರೀಕ್ಷೆಯ ದೃಷ್ಟಿಯಿಂದ ಈ 4 ಪ್ರಶ್ನೆಗಳನ್ನು ನಾನು ಕೊಟ್ಟಿದ್ದೀನಿ. ಭಾರತದ ಪ್ರಮುಖ ಮಣ್ಣಿನ ಪ್ರಕಾರಗಳು ಯಾವುವು? ಎರಡನೇದು ಮಣ್ಣಿನ ಸವೆತ ಮತ್ತು ಸಂರಕ್ಷಣೆ ಎಂದರೇನು? ಮೂರನೇದು ಮಣ್ಣಿನ ಸವೆತಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ. 4ನೇ ಪ್ರಶ್ನೆ,
ಮಣ್ಣಿನ ವಿಧಗಳನ್ನು ತಿಳಿಸಿ. ಈ 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನಿಮ್ಮ ಶಿಕ್ಷಕರ ಸಹಿಯನ್ನು ಪಡೆಯಿರಿ. ವಂದನೆಗಳು.